ಆಗೋದಿಲ್ಲ ಅದಕ್ಕೆ. ಇಲ್ಲಿ ಮಾಡ್ದಂಗೆ ಅನ್ಸದೆ ತಿರ್ಗಾ ತಾನು ಆ ಮನಸ್ಸಿಗೆ ಏನಿದೆ ಅಂದ್ರೆ ಬಹಳ ಉತ್ಸಾಹ ಮಾಡೋದು ಅದನ್ನೇ, ಬಹಳ ನಮ್ಮನ್ನ ಕೆಳಗ್ ಮಾಡೋದು ಅದನ್ನೇ, ದುಃಖ ಮಾಡೋದು ಅದನ್ನೇ. ನೀ ಬಹಳ ತುಂಬಾ ದೊಡ್ಡ ಸಾಧನೆ ಮಾಡಿದೆ ಅಂತ ಹೇಳೋದು ಯಾವ್ದು? ಅದೇ ಮನಸ್ಸೇ. ಏನಾದ್ರೂ ಯಾರು ಅಂದ್ರು ಮನಸ್ ಕುಗ್ಬಿಡ್ತು, ಅವಾಗ ಯಾವ್ದು ಮಾಡೋದು? ಅದೇ ಮನಸ್ಸೇ ಅನ್ನತ್ತೆ. ನೋಡಿ ಏನ್ ಮಾಡಿದ್ದು ನನ್ಗೇನೋ ಪ್ರಯೋಜನ ಆಗ್ಲಿಲ್ಲ, ಇಷ್ಟ ದಿನ ನಾನ್ ಮಾಡಿದ ಸಾಧನೆ ಎಲ್ಲ ನನ್ಗೇನೋ ಪ್ರಯೋಜನ ಕೊಡ್ಲಿಲ್ಲ, ನಾನು ಅಷ್ಟು ದಿನ ಸತ್ಸಂಗ ಮಾಡಿದೆ, ಏನು ಲಾಭ ಆಗಿಲ್ಲ. ಯಾವ್ದು? ಅದೇ ಮನಸ್ಸು ಹೇಳೋದು. ಇಲ್ಲ ಇಲ್ಲ ನೀನ್ ಇಷ್ಟು ದಿನ ಬಹಳ ಮಾಡಿದ್ಯಾ, ನೀನು ಯೋಗ ಮಾಡಿದ್ಯಾ, ಧ್ಯಾನ ಮಾಡಿದ್ಯಾ, ಜ್ಞಾನ ಕೇಳಿದ್ಯಾ ಅಂತ ಉತ್ಸಾಹ ಪ್ರೇರಣೆ ಮಾಡೋದು ಅದೇ ಮನಸ್ಸೇ. ಆ ಮನಸ್ಸೇನಿದೆ ಎಲ್ಲವೂ ನಮ್ಮನ್ನ ಮೇಲೆ ಕರ್ಕೊಂಡು ಹೋಗುತ್ತೆ, ಕೆಳಗ್ ಮಾಡತ್ತೆ, ನೀ ಶ್ರೇಷ್ಠ ಅನ್ನತ್ತೆ, ನೀನ್ ಏನೂ ಅಲ್ವೇ ಅಲ್ಲ ಅನ್ನತ್ತೆ. ಆ ರೀತಿ ಎಲ್ಲ ಒಯ್ದಾಟ, ಅವುಗಳಿಗೆ ವಿಪರೀತ ವಾಸನೆಗಳಿದೆ, ಜನ್ಮಾಂತರದ ವಾಸನೆಗಳಿದೆ. ಮತ್ತೆ ನಮ್ಮ ಸುತ್ತಮುತ್ತ ನನ್ನ ಪರಿಸರ, ನನ್ನ ನನ್ನ ವಿಚಾರಗಳು ಎಲ್ಲವೂ ಆ ವಾಸನೆಯಿಂದನೇ ಕೂಡಿರುತ್ತೆ. ಬುದ್ಧಿ ಕರ್ಮಾನುಸಾರಣ. ನನ್ನ ಬುದ್ಧಿ ಯಾವ ರೀತಿ ವಿಚಾರ ಮಾಡತ್ತೆ ಅಂದ್ರೆ ನನ್ನ ಕರ್ಮದ ಪ್ರಕಾರ ವಿಚಾರ ಮಾಡ್ತಿರುತ್ತೆ. ನನಗೆ ಅದನ್ನ ಬಿಟ್ಟು ಹೊರಗಡೆ ಬರೋದಕ್ಕಾಗೋದಿಲ್ಲ. ಹಾಗಾಗಿ ಸತ್ಸಂಗ ಗುರುಗಳ ಹತ್ರ ಬಂದಾಗ ನಮಗ್ ಅದರಿಂದ ಸ್ವಲ್ಪ ಆಚೆ ಬರಕ್ ಗೊತ್ತಾಗತ್ತೆ. ಹಾಗಾಗಿ ಆ ಯೋಗ ಸಾಧನದಲ್ಲಿ ಅವ್ರು ಏನ್ ಮಾಡ್ತಾರೆ, ಅದನ್ನ ಕ್ರಮವಾಗಿ ಆ ಮನಸ್ಸನ್ನ ನಿಧಾನವಾಗಿ ಸಮಾಧಾನ ಮಾಡ್ತಾರೆ. ಒಂದೇ ದಿನಕ್ಕೆ ನೀನು ಮನಸ್ಸಿಗೆ ಸಮಾಧಾನ ಇರು ಅಂದ್ರೆ ಆಗೋದಿಲ್ಲ. ಅದಕ್ಕೆ ಮಾದಂಗೆ ಕಾಣಿಸ್ತಿರತ್ತೆ ಬಹಳ ದೊಡ್ಡ, ಇಲ್ಲಿ ಎಲ್ಲಾರ ಎದುರಿಗೂ ನಾನು ಕೂತಿರ್ಬೋದು, ಆದ್ರೆ ನನ್ ಮನಸ್ಸೇ ಗೊತ್ತು ಒಳಗಾಗುವ ಕೃತ್ಯವ ಯಾರು ಬಲ್ಲರು. ಹೊರಗಡೆ ಬಹಳ ಸಾಧರು ಸಂತರು ಶರಣರು ನಾವು ವಿಭೂತಿ ಗಂಧ ಏನು ಪ್ರವಚನ ಕೇಳಕ್ಕೆ ಭಾರಿಯಾಗಿ ಕೂತಿರ್ತೀವಿ. ಒಳಗಡೆ ಆಗೋ ಕೃತ್ಯ ಅವರಿಗೆ ನಮ್ಗೆ ಗೊತ್ತು. ಒಳಗೆ ಮನಸ್ಸು ಏನೇನ್ ವಿಚಾರ ಮಾಡ್ತಿರತ್ತೆ ನಮ್ಗೆ ಗೊತ್ತಿರುತ್ತದು. ಹಾಗಾಗಿ ಆ ಮನಸ್ಸಿಗೆ ಆ ದೋಷಗಳನ್ನ ತೆಗಿಬೇಕು. ಒಂದೇ ಸಲಿಗೆ ದೇವ್ರನ್ನ ಕಾಣು ಅಂದ್ರೆ ಅದಕ್ಕೆ ಸಾಮರ್ಥ್ಯ ಇರೋದಿಲ್ಲ, ಅದು ದುರ್ಬಲವಾದ ಮನಸ್ಸಿರತ್ತೆ. ಹಾಗಾಗಿ ಅವ್ರು ಅದನ್ನ ಕ್ರಮವಾಗಿ ಅದಕ್ಕೆ ಶುದ್ಧ ಮಾಡ್ತಾ ಹೋಗ್ತಾರೆ. ಆ ಮನಸ್ಸಿಗೆ ಯಾವಾಗ ಏಕಾಗ್ರತೆ ಬರುತ್ತೋ, ಒಂದು ವಸ್ತುವಿನಲ್ಲಿ, ಒಂದು ಗುರುವಿನಲ್ಲಿ, ಒಂದು ಮೂರ್ತಿಯಲ್ಲಿ, ಒಂದು ಮಂತ್ರದಲ್ಲಿ ಈ ರೀತಿ ಅದಕ್ಕೆ ತಯಾರಿ ಮಾಡ್ತಾರೆ. ಆ ಮನಸ್ಸಿಗೆ ಒಂದು ಅದಕ್ಕೆ ರೂಪವನ್ನ ಕೊಡ್ತಾ ಹೋಗ್ತಾರೆ. ಅದು ಎಲ್ಲಾ ರೀತಿಯಾಗಿ ಹರಡ್ಬಿಟ್ಟಿರುತ್ತೆ. ಕಣ್ಣಿನ ಮೂಲಕ ನೋಡಿ, ಮನಸ್ಸಿನ ಮೂಲಕ, ಕಿವಿಯ ಮೂಲಕ ವಿಪರೀತ ರೂಪ ಶಬ್ದಗಳನ್ನೆಲ್ಲ ಕೇಳಿ ಆ ವಾಸನೆಗಳೆಲ್ಲ ಕೂಡಿ ಮನಸ್ಸು ವಿಪರೀತ ವಾಸನಮಯ. ಅದನ್ನ ನಿಧಾನವಾಗಿ ಆ ಮನಸ್ಸಿಗೆ ಅದನ್ನ ಕ್ರಮವಾಗಿ ಅದನ್ನ ತಿಳಿ ಹೇಳ್ತಾ ಹೋಗ್ತಾರೆ. ಅದಕ್ಕೊಂದು ಸಾಧನ ಕೊಡ್ತಾ ಹೋಗ್ತಾರೆ. ಮನಸ್ಸಿಗೆ ಎರಡು ಸ್ವಭಾವ, ಒಂದು ಅದು ಕ್ರಿಯಾಶೀಲವಾಗಿರುತ್ತೆ, ಒಂದು ಏಕಾಗ್ರವಾಗಿರುತ್ತೆ. ಅದು ಮನಸ್ಸಿನ ಸ್ವಭಾವನೆ ಕ್ರಿಯೆ. ಅದನ್ನ ನಿಲ್ಲಿಸ್ತೀನಿ ಅಂದ್ರೆ ಸ್ವಲ್ಪ ಹೊತ್ತು ನಿಲ್ಲಿಸ್ಬೋದು, ಅದ್ರ ಸ್ವಭಾವನೆ ಕ್ರಿಯೆ ಇದೆಯಲ್ಲ. ಹಾಗಾಗಿ ಅದಕ್ಕೆ ಏನ್ ಮಾಡ್ತಾರೆ, ಅದಕ್ಕೊಂದು ಹದ ಇರತ್ತೆ ಆ ಮನಸ್ಸನ್ನ. ಅದಕ್ಕೆ ಮಹಾತ್ಮರು ಗುರುಗಳು ಯಾಕೆ ಅಂದ್ರೆ ಅವ್ರಿಗೆ ಅದು ಗೊತ್ತಿರತ್ತೆ. ಅಂತ ಮಹಾತ್ಮರ ಹತ್ರ ಹೋದ್ರೆ ಅವ್ರು ಅದಕ್ಕೆ ಏನ್ ಆ ಕ್ರಿಯೆ ಇದೆಯಲ್ಲ ಅದ ಚಟುವಟಿಕೆಗೆ ತಕ್ಕಂಗೆ ಸಾಧನವನ್ನ ಕೊಡ್ತಾರೆ. ಮತ್ತು ಮನಸ್ಸು ಏಕಾಗ್ರ ಆದ್ರೆ ದೇವನನ್ನ ಪಡೆಯುತ್ತೆ. ಆ ಮನಸ್ಸಿಗೆ ಒಂದು ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಅದು ಏನ್ ಬೇಕಾದ್ರೂ ಮಾಡ್ತಿರತ್ತೆ. ಅದಕ್ಕೆ ನಾವು ಈ ರೀತಿ ಗುರುವಿನ ಸನ್ನಿಧಾನದಲ್ಲಿ ಹೋಗಿ ಅಲ್ಲಿ ಮಾತ್ರ ಅದು ತನ್ನ ಪ್ರಭಾವ ಕಡಿಮೆ ಆಗುತ್ತೆ. ಗುರುಗಳ ಹತ್ರ ಮಾತ್ರ, ಸತ್ಸಂಗದಲ್ಲಿ ಗುರುಗಳ ಹತ್ರ ಮಾತ್ರ ಆ ಮನಸ್ಸಿನ ವಾಸನೆಗಳ ಪ್ರಭಾವ ಕಡಿಮೆ ಆಗೋದು. ಇನ್ನೆಲ್ಲಾ ಕಡೆ ಅದರದ್ದು ಎಲ್ಲೂ ಅದನ್ನ ನಿಲ್ಸೋದಿಕ್ಕಾಗಲ್ಲ. ನಾನೇ ವೈಯಕ್ತಿಕವಾಗಿ ಮಾಡ್ತೀನಿ ಅಂದ್ರಂತೂ ಬಹಳ ಕಷ್ಟ. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಧ್ಯಾನ ಮಾಡ್ತೀನಿ ಅಂತ ಪ್ರಯತ್ನ ಮಾಡಿ ನೋಡಿ ಗೊತ್ತಾಗತ್ತೆ. ಧ್ಯಾನ ಆಗ್ಲಿ, ನಿಧಿಧ್ಯಾಸನ ಆಗ್ಲಿ, ಮನನ ಆಗ್ಲಿ, ಶ್ರವಣ ಆಗ್ಲಿ ಎಲ್ಲವೂ ಆ ಮನಸ್ಸೇ ಮಾಡೋದು. ಮನ ಏವ ಕಾರಣ ಮನುಷ್ಯಾಣ ಬಂಧ ಮೋಕ್ಷಯೋ. ಅದೇ ಮನಸ್ಸೇನೆ. ನಾನ್ ಅಲ್ಲ ಅನ್ಬೇಕಾದ್ರೆ ಮನಸ್ಸು ಬೇಕು. ಆ ಮನಸ್ಸು ಶಾಂತ ಆದ್ರೇನೆ ಆ ಮನಸ್ಸಿಗೆ ಅಲ್ಲ ಅನ್ನೋದಕ್ ಬರೋದು. ವಿಪರೀತವಾಗಿ ಅದು ವಿಚಾರಗಳು ಮಾಡ್ತಿದೆ, ವಿಪರೀತ ರಾಗದ್ವೇಷಗಳಿಂದ ಅನ್ನುವಂತಂದ್ರೆ ಎಲ್ಲ ಅನ್ನತ್ತದು. ಈ ಸಣ್ಣ ಸಣ್ಣ ವಿಷಯಗಳಲ್ಲೇ ಸಿಗಾಕೊಂಡಿರುವ ಮನಸ್ಸಿಗೆ ಆ ಬ್ರಹ್ಮ ವಸ್ತುವನ್ನ ಅನುಭವಿಸಿದ್ರೆ ಹೇಗಾಗತ್ತೆ? ಅದಕ್ಕೆ ಅವರು ಯೋಗದಲ್ಲಿ ಇವರು ಸಿದ್ಧಾಂತದ ಪ್ರಕಾರ ಅಂದ್ರೆ ಏನು ಈಗ ಅನುಷ್ಠಾನ ಪರ ಮಾಡ್ತಿದಾರಲ್ಲ, ಆ ನಿಜಗುಣ ಶಿವಯೋಗೀಶ್ವರರ ಅದನ್ನ ಈ ವೀರಶೈವದಲ್ಲಿ ಇದೆ. ಅದು ಶೈವ ಇವರಲ್ಲೆಲ್ಲ ಲಿಂಗು ಕೊಟ್ಟು ಅದಕ್ಕೆ ಸಾಧನವನ್ನ ಅದನ್ನ ಅಲ್ಲೇ ಹೇಳ್ತಾ ಇದ್ದಾರೆ. ಆ ಯೋಗವನ್ನ ಯೋಗ ಸಾಧನ ಮಾಡೋದ್ರಿಂದ ಆ ಏನಾದ್ರೂ ಒಂದು ಮನಸ್ಸಿಗೆ, ಇದು ಪತಂಜಲಿ ಮಹರ್ಷಿಗಳೇ ಇದಕ್ಕೆ ಮೂಲ. ಯೋಗ ಸಾಧನಕ್ಕೆ ಮೂಲವಾಗಿರೋದು ಪತಂಜಲಿ ಮಹರ್ಷಿಗಳು. ಯಮ ನಿಯಮ ಆಸನ ಪ್ರಾಣಾಯಾಮ ಏನಿದೆ ಅದ್ರಲ್ಲೇ ಒಂದನ್ನ ತಗೊಳ್ತೀವಿ. ಹಾಗಾಗಿ ಇದು ಮಧ್ಯದಿಂದ ಪ್ರಾರಂಭ ಮಾಡ್ತೀವಿ, ಬರೀ ಮನಸ್ಸಿನಿಂದ. ಪತಂಜಲಿ ಮಹರ್ಷಿಗಳು ಹಾಗಲ್ಲ, ಅವರು ಬೇರಿಂದಾನೇ ಪ್ರಾರಂಭ ಮಾಡ್ತಾರೆ. ಯಮ ಏನ್ 5 ಇದೆಯಲ್ಲ, ಸತ್ಯ ಅಹಿಂಸ ಅವೆಲ್ಲವೂ ಇದೆಯಲ್ಲ, ಅದು ಬೇರಿಂದಾನೆ. ಮನಸ್ಸಿನ ಬೇರಲ್ಲಿ ಏನೇನ್ ಇದೆಯಲ್ಲ ದೋಷಗಳು, ಇಡೀ ಬೇರ್ ಸಮೇತನೇ ತೆಗಿತಾರೆ. ನಾವೇನ್ ಮಾಡ್ತೀವಿ, ಬೇರ್ ಸಮೇತ ತೆಗಿಯೋದಕ್ ಹೋಗಲ್ಲ, ಮಧ್ಯದಿಂದ ಪ್ರಾರಂಭ ಮಾಡ್ತೀವಿ. ಹಾಗಾಗಿ ಕೆಳಗಿರುವ ಆ ದೋಷಗಳು ಪುನಃ ಎದ್ದು ಬರುತ್ತೆ. ಈಗ ಕಳೆನ ನಾವು ಕೀಳ್ತಿರ್ತೀವಿ, ಬೇರ್ ಸಮೇತ ಕಿತ್ತಿದ್ರೆ
ಪೂರ್ತಿ ಹೊರಟೋಗುತ್ತೆ. ಬರೀ ಮೇಲ್ ಕತ್ತಿರ್ಗ ಬೆಳೆಯತ್ತಲ್ಲ. ಹಾಗಾಗಿ ಎಲ್ಲರೂ ಯಾಕೆ ಸಾಧನದಲ್ಲಿ ಯೋಗ ಸಾಧನದಲ್ಲಿ ವಿಫಲ ಆಗ್ತಿವಿ ಅಂದ್ರೆ ಅದು ಬೇರ್ ಸಮೇತ ತೆಗೆಯೋದಿಲ್ಲ. ಹಾಗಾಗಿ ಆದರೆ ಪತಂಜಲಿ ಮಹರ್ಷಿಗಳದ್ದು ಅದ್ಭುತವಾದ ಯೋಗ. ನಾವು ಆಸನ ಪ್ರಾಣಾಯಾಮ ಮುಂದಕ್ಕೆ ಹೊಟ್ಟೋಗ್ತೀವಿ. ಮುಂದೆ ಮೊದಲಿನ ಯಮ ನಿಯಮವನ್ನೇ ಬಿಟ್ಬಿಡ್ತೀವಿ. ಅತ್ಯಂತ ಶ್ರೇಷ್ಠವಾಗಿರೋದೇ ಯಮ ನಿಯಮ. ಆ ಮನಸ್ಸಿಗೆ ಯಮ ನಿಯಮ ಬಂತು, ಮುಂದಿನ ಸಾಧಗಳು ಭೂಮಿನೇ ಹದ ಆಗಿಲ್ಲ, ಮುಂದೆ ನೀನ್ ಏನೇನ್ ಆಗ್ತೀಯ ಅದು ಸರಿಯಾದ ಫಲ ಬರೋದಿಲ್ಲ. ಹಾಗಾಗಿ ಇಲ್ಲಿ ಅದಕ್ಕೆ ಮನಸ್ಸಿಗೆ ಒಂದು ರೀತಿಯಾದ ಯೋಗವನ್ನ ಮಾಡ್ತಿದ್ದಾರೆ. ಆ ಯೋಗವನ್ನ ಮಾಡೋದ್ರಿಂದ ಮನಸ್ಸು ಒಂದು ಆರಾಮಾಗತ್ತೆ, ಸ್ವಲ್ಪ ನಿಧಾನ ಆಗತ್ತೆ. ಅದು ಏನು ದೇವ್ರಂದ್ರೆ ಏನ್ ಪಡಿಬೇಕು, ಸ್ವಲ್ಪ ವಿವೇಕ ಬರುತ್ತೆ. ಇಲ್ಲ ಅಂದ್ರೆ ಆ ಮನಸ್ಸು ವಿಪರೀತ ಮಾತಾಡ್ತಾ ಇರತ್ತೆ. ಈಗ ಬೆಳಗ್ಗೆ ಎದ್ದಾಗಿಂದ ಮಾತಾಡುವ ಮನಸ್ಸು ರಾತ್ರಿ ಆಗೋವರೆಗೂ ಬಿಡೋದಿಲ್ಲ. ಮನಸ್ಸು ಹೇಗಿರುತ್ತೋ ಹಾಗ್ ನಾನ್ ಇರ್ತೀನಿ, ನನಗ್ ಹೇಗ್ ಬೇಕೋ ಆ ಮನಸ್ಸು ಇಟ್ಕೊಳ್ಳೋದಕ್ ಬರೋದಿಲ್ಲ. ಅದಕ್ಕೆ ಅವ್ರು ಕ್ರಮವನ್ನ ಗೊಳಿಸ್ತಾರೆ. ನನಗೆ ಹೇಗ್ ಬೇಕೋ ಆ ರೀತಿ ಮನಸ್ಸು ಕೊಡ್ಬೇಕಲ್ಲ, ಆ ಮನಸ್ಸಿಗೆ ಈ ರೀತಿ ತಯಾರಿ ಮಾಡು. ಆಗ ನೀನ್ ಹೇಳ್ದಾಗ ಆ ಮನಸ್ಸು ಕೇಳತ್ತೆ. ಯಾವಾಗ ನನ್ನ ಮನಸ್ಸು ನನ್ನ ಹತೋಟಿಗೆ ಬರುತ್ತೆ ಆಗ ಅಲ್ಲ ಅನ್ನೋದಕ್ ಬರುತ್ತೆ ನಿನಗೆ. ಆ ಮನಸ್ಸೇ ಯಾವ ಕಡೆ ಆ ಕಡೆ ನನ್ನನ್ನ ಕರ್ಕೊಂಡ್ ಹೋಗ್ತಿದೆ, ಅದು ಬೇಕಂದಿದ್ ಕಡೆ ಅದು ನನ್ನನ್ನ ಫುಲ್ ಆಟ ಆಡಿಸ್ತಾ ಇದೆ ಅಂತ ಮನಸ್ಸಿಗೆ ನನ್ಗೆ ಹೆಂಗ್ ವಿವೇಕ ಹೇಳಕ್ ಬರುತ್ತೆ? ಆ ಮನಸ್ಸಿಗೆ ಒಂದು ಏಕಾಗ್ರತೆ ಬೇಕು. ಮನಸ್ಸಿಗೆ ಅದು ದುರ್ಬಲವಾದ ಮನಸ್ಸು, ವಿಪರೀತವಾಗಿ ಚಂಚಲವಾದ ಮನಸ್ಸಿಗೆ ಏನ್ ಮಾಡಿದ್ರು ವಿವೇಕ ಬರೋದಿಲ್ಲ. ಅದಕ್ಕೆ ಕ್ರಮಬದ್ಧವಾದ ಜೀವನ ಇರ್ಬೇಕು. ಕ್ರಮಬದ್ಧವಾದ ಜೀವನ ಇದ್ರೆ ಕ್ರಮಬದ್ಧವಾದ ಮನಸ್ಸು, ಅವುಗಳಿಂದ ಆತ್ಮಜ್ಞಾನ. ಸುಮ್ನೆ ನಾನು ಏನೋ ತಿಂದೆ, ಎಲ್ಲೋ ಮಲಗ್ದೆ, ಯಾವಾಗ್ಲೋ ಎದ್ದೆ, ಏನೋ ವಿಚಾರ ಮಾಡ್ದೆ, ಹೇಗೆ ಅಂತ ಮನಸ್ಸಿಗೆ ಯಾವ ಸಾಧಕರ ಆ ರೀತಿ ಆತ್ಮಜ್ಞಾನವನ್ನ ಪಡೆದಿದ್ದಾರೆ? ಜ್ಞಾನದವ್ರಿರ್ಲಿ, ಕರ್ಮದವ್ರಿರ್ಲಿ, ಯೋಗದವ್ರಿರ್ಲಿ, ಎಲ್ಲಾರು ಇಡೀ ಜಗತ್ತಲ್ಲೇನೆ ಯಾರಾದ್ರೂ ಒಂದು ಜಗತ್ತಲ್ಲೂ ಏನಾದ್ರೂ ಒಂದು ಸಾಧಿಸ್ಬೇಕಾದ್ರೆ ಅವನು ಎಷ್ಟು ಕ್ರಮಬದ್ಧವಾಗಿ ಮಾಡಿದಾನವನು ಮಾಡ್ತಾರೆ ಅವರು. ಸಣ್ಣದಲ್ಲೇ ಆಗ್ಲಿ, ಆಟದಲ್ಲೇ ಆಗ್ಲಿ, ಸಂಗೀತದಲ್ಲೇ ಆಗ್ಲಿ, ಯಾವ್ದರಲ್ಲಾರು ಆಗ್ಲಿ, ಅವ್ರು ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ತಿಂದು ಏನ್ ಬೇಕಾದ್ರೂ ಆ ಸಂಗೀತದವ್ರದ್ದು ನೋಡ್ಬೇಕು. ಏನು ಯೋಗ ಜೀವನ ಅವ್ರದ್ದು. ಆ ರೀತಿ ಯೋಗ ಜೀವನ ಇದ್ರೆ ಅದು ಫಲ ಕೊಡೋದು ಯಾವುದೇ ಆದ್ರೂನ್ವೆ. ಆ ಮನಸ್ಸಿಗೆ ಯಾವ್ದಾದ್ರು ಒಂದು ವಿಷಯವನ್ನ ಕೊಟ್ರೆ ಅದು ಅಂತಿಮ ತಲುಪುತ್ತೆ. ಆ ಮನಸ್ಸನ್ನ ವಿಪರೀತವಾಗಿ ಎಲ್ಲಾ ಕಡೆ ಕವಲೊಡೆದಿದ್ರೆ ಅದು ಹೇಗೆ ತನ್ನ ಗುರಿಯನ್ನ ಹೋಗುತ್ತೆ? ಈಗ ನಾನ್ ಮನೆಯಿಂದ ಹೊರಟಿದ್ದೀನಿ, ಇಲ್ಲಿಗೆ ಬರ್ಬೇಕು ಅನ್ನುವ ಒಂದೇ ಒಂದು ಲಕ್ಷ್ಯ ಇಟ್ಟು ನಾನು ಬಂದ್ರೆ ಬರ್ತೀನಿ. ಆ ಮನಸ್ಸು ವಿಪರೀತವಾಗಿ ಇವತ್ತು ಅಲ್ಲೋಗ್ಬೇಕಾಗಿತ್ತು, ಅವ್ರು ಬರ್ತೀನಿ ಎಂದಿದ್ರು, ಇವ್ರು ಬರ್ತೀನಿ ಎಂದಿದ್ರು, ನಾನ್ ತಿರ್ಗಾ ಈಗ 8 ಗಂಟೆಗೆ ನಾನು ಅಲ್ಲಿಗೆ ಹೋಗ್ಬೇಕು, ಈ ರೀತಿಯಾಗಿ ವಿಪರೀತವಾಗಿ ಮನಸ್ಸಲ್ಲಿ ಇದ್ರೆ ಹೇಗೆ ನೀನು ಶ್ರವಣವನ್ನ ತನ್ಮಯವಾಗಿ ಕೇಳ್ತೀಯ? ಆಗೋದೇ ಇಲ್ಲ. ಹಾಗಾಗಿ ಅವ್ರು ಅದನ್ನ ಯೋಗ ಸಾಧನ ಅಂತಂದ್ರೇನೆ ಇಲ್ಲಿರೋದೇ ಯೋಗಾನುಸಂಧಾನ. ಆ ಯೋಗವನ್ನ ಅನುಸಂಧಾನ ಮಾಡೋದು. ಯೋಗ ಅಂದ್ರೆ ಮನಸ್ಸನ್ನ ಏಕಾಗ್ರವಾಗಿ ಮಾಡಿ ಆ ವಿಷಯ ವಸ್ತುವಿನಲ್ಲಿ ನಿಲ್ಸೋದು. ಯಾವ ವಿಷಯ ಯಾವುದನ್ನ ನಾನು ಈಗ ಅನುಭವಿಸ್ಬೇಕು ಅಂತಿದ್ದೀನಲ್ಲ ಆ ಕಡೆ ಲಕ್ಷ್ಯ ಕೊಡೋದು. ಒಂದೇ ಸಲ ಈ ಬುದ್ಧಿ ತುಂಬಾ ಪ್ರಖರವಾಗಿದ್ರೆ ಜ್ಞಾನ ತುಂಬಾ ಸುಲಭ ಅನ್ಸತ್ತೆ. ಇಲ್ಲಿ ಮುಂದೆ ಅವ್ರು ಏನ್ ಹೇಳ್ತಾರಲ್ಲ, ಅನಿಲ ಶಿಖಿ ಅವೆಲ್ಲ ಇದೆನ ಅವನ್ನೆಲ್ಲ ಭಾವಿಸೋದು. ಇಲ್ಲಿ ಜ್ಞಾನ ಇಲ್ಲ, ಇಲ್ಲಿ ಬರೀ ಭಾವಿಸೋದು. ಯೋಗ ಅಂದ್ರೇನೆ ಭಾವಿಸೋದು. ಅಲ್ಲಿ ಆ ಮನಸ್ಸಿಗೆ ಒಂದು ರೂಪ ಧ್ಯಾನವನ್ನ ಕೊಡ್ತಾರೆ, ಶಬ್ದ ಧ್ಯಾನವನ್ನ ಕೊಡ್ತಾರೆ. ಅದನ್ನ ಬೇರೆ ರೀತಿಯಾಗಿ ಒಟ್ಟು ಆ ಮನಸ್ಸು ಒಂದು ಏಕಾಗ್ರತೆಗೆ ಬರ್ಬೇಕು. ಹಾಗಾಗಿ ಆ ರೀತಿಯನ್ನ ಸಾಧನ ಕೊಡ್ತಾರೆ. ಇಲ್ಲಿ ಅದನ್ನ ನಿಜಗುಣ ಶಿವಯೋಗೀಶ್ವರರು ಆ ವಿವೇಕ ಚಿಂತಾಮಣಿಯಲ್ಲಿ 5 ರೀತಿಯ ನಿಧಿಧ್ಯಾಸನ ಪಂಚಯೋಗ, ನಿಧಿಧ್ಯಾಸನ ಪಂಚಯೋಗ ಅಂತಾರೆ. ಸ್ಥೂಲ, ಸೂಕ್ಷ್ಮ, ಅದೇ ಮನಸ್ಸೆ ಹಂತ ಹಂತವಾಗಿ ಆಗ್ತಾ ಹೋಗುತ್ತೆ. ಮೊದಲು ಸ್ಥೂಲ ಇರುತ್ತೆ, ಅದೇ ಸೂಕ್ಷ್ಮ ಆಗತ್ತೆ, ಅದೇ ಸ್ಪರ್ಶ ಯೋಗ, ಅದೇ ಭಾವಯೋಗ, ಅಭಾವಯೋಗ, ಮಹಾಯೋಗ, ಕೊನೆಗೆ ಆ ಬ್ರಹ್ಮ ವಸ್ತುವಿನಲ್ಲೇ ಒಂದಾಗ್ಬಿಡೋದು. ಅದನ್ನ ಅವರು ನಿಧಾನಕ್ಕೆ ಹೇಳ್ತಾ ಹೋಗ್ತಾರೆ. ಮೊದಲು ಏನಿದು ಸ್ಥೂಲ ಯೋಗ, ಆ ಮಂತ್ರವನ್ನ ಕೊಡ್ತಾರೆ. ಒಂದು ಗುರುಗಳು ಮಂತ್ರವನ್ನ ಕೊಡ್ತಾರೆ. ಓಂ ನಮಃ ಶಿವಾಯ ಆಗ್ಲಿ, ಹರೇ ಕೃಷ್ಣ, ಅವ್ರು ಯಾವ್ದು ಸಂಪ್ರದಾಯದಿಂದ ಬಂದಿರ್ತಾರೋ ಅಂತ ಮಂತ್ರವನ್ನ ಕೊಟ್ಟು ಆ ಮಂತ್ರವನ್ನ ಅನುಸಂಧಾನ ಮಾಡ್ಬೇಕು. ಅದು ಗುರುಗಳು ಹೇಳ್ತಾರೆ. ಆ ರೀತಿ ಅವ್ರ ಹತ್ರ ತಗೋಬೇಕು. ಅವ್ರ ಅದ್ರಲ್ಲಿ ಪರಿಪೂರ್ಣತೆ ಹೊಂದಿರ್ತಾರೆ ಆ ಗುರುಗಳು. ಆ ಮಂತ್ರವನ್ನ ಅವ್ರ ಅನುಷ್ಠಾನ ಮಾಡಿ ಅದರ ಸಾಕ್ಷಾತ್ಕಾರ ಆಗಿರುತ್ತೆ. ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಸ್ಪಷ್ಟ ಇರತ್ತೆ. ಅಂತ ಗುರುಗಳಿಂದ ಆ ಪ್ರಣವ ಮಂತ್ರವನ್ನ ತಗೊಂಡು ಅದನ್ನ ಅನುಸಂಧಾನ ಮಾಡೋದು. ಅವ್ರ ಸಮಯವನ್ನ ಹೇಳಿರ್ತಾರೆ, ಇಂಥ ಸಮಯದಲ್ಲಿ ಇಂಥ ಜಾಗದಲ್ಲಿ ಕುತ್ಕೋಬೇಕು, ಇಂಥ ಆಹಾರ ಎಲ್ಲವೂ ಮಾಡಿರ್ತಾರೆ. ಆ ರೀತಿಯಾಗಿ ಮಾಡಿದ್ರೇನೆ ಆ ಪರಿಪೂರ್ಣತೆ, ಮನಸ್ಸು ಶಾಂತ ಆಗೋದು. ಸುಮ್ನೆ ಏನೋ ತಿಂದೆ ಏನೋ ಮಾಡ್ದೆ ಅಂತ ಮನಸ್ಸು ಯೋಗಕ್ಕೂ ಆಗ್ಲಿ ಯಾವ್ದಕ್ಕಾರು ಆಗ್ಲಿ ಯಾವ್ದಕ್ಕೂ ಆ ಮನಸ್ಸು ಒಳಗಡೆ ಆಗೋದೇ ಇಲ್ಲ. ಹಾಗಾಗಿ ಆ ಮನಸ್ಸಿಗೆ ಆ ಏಕಾಗ್ರತೆ ಬರ್ಬೇಕು. ವಿಪರೀತ ವಿಷಯ ವಾಸನೆಗಳು, ನನಗೆ ಏನೂ ಆಗ್ತಿಲ್ಲ, ಮನಸ್ಸು ಬಹಳ ಚಂಚಲ ಇದೆಯಲ್ಲ, ನೋಡು ಗುರುಗಳು ಒಂದು ಮಂತ್ರವನ್ನ ಕೊಡ್ತಾರೆ. ಇಲ್ಲ ರೂಪ ಧ್ಯಾನ,
ನಿನಗೆ ಯಾವ್ದು ಕೃಷ್ಣನ ಮೂರ್ತಿ ಇಷ್ಟನ, ಇಲ್ಲ ರಾಮನ ಮೂರ್ತಿ ಇಷ್ಟನ, ನಿನಗೆ ದೇವಿ ಇಷ್ಟನ, ಕೃಷ್ಣ ಗುರುಗಳು ಯಾವ್ದಾದ್ರುವೆ ನಿನಗೆ ಯಾವ್ದಾದ್ರು ಒಂದು ಇಷ್ಟ ಆಗಿ ಅದ್ರ ಮೇಲೆ ನೀನು ಏಕಾಗ್ರ ಮಾಡಿ ಧ್ಯಾನ ಪ್ರಾರಂಭ ಮಾಡು. ಆ ಗುರುವಿನಲ್ಲಿ ಗುರುವಿನ ಹತ್ರ ಕೇಳಿ ಅವ್ರು ಯಾವ ರೀತಿ ಹೇಳ್ತಾರೋ ಆ ರೀತಿ ಮಾಡು. ಮನಸ್ಸು ಏಕಾಗ್ರವಾಗತ್ತೆ. ಯಾವಾಗ ಮನಸ್ಸು ಏಕಾಗ್ರ ಆಗತ್ತೋ ಬಹಳ ಸ್ವಚ್ಛ ಆಗತ್ತೆ. ತನ್ನ ಏನು ವಾಸನೆಗಳಿದೆಯಲ್ಲ ಎಲ್ಲಾ ತಾನೇ ಕಡಿಮೆ ಆಗತ್ತೆ. ಆ ಏಕಾಗ್ರ ಮನಸ್ಸಿಗೆ ಬಹಳ ಸಾಮರ್ಥ್ಯ. ಅದಕ್ಕೆ ಇನ್ನೇನು ಈ ಜಗತ್ತಿನಲ್ಲಿ ಏನೇನ್ ಸಮಸ್ಯೆ ಆಗತ್ತಲ್ಲ ಆದಂಗಾಗತ್ತೆ, ಜಾಸ್ತಿ ಪೆಟ್ಟು ಬೀಳಲ್ಲ ಅಂತವ್ರಿಗೆ. ಯಾವುದೇ ಸಾಧನದಲ್ಲಿ ಇರ್ಲಿ ಅವರಿಗೆಲ್ಲರೂ ಈಗ ನಾನು ಜ್ಞಾನ ಶ್ರವಣವನ್ನ ಮಾಡ್ತಿದ್ದೀನಿ, ನನಗೆ ಪ್ರಪಂಚದ ಯಾವ ದುಃಖವೂ ಆಗೋದಿಲ್ಲ, ನನ್ಗೇನೂ ಬರೋದಿಲ್ಲ ಅಂತ ಅಲ್ಲ. ಎಲ್ಲವೂ ಮೊದಲಿನ ಹಾಗೆ ಬರುತ್ತೆ. ಆದ್ರೆ ತಡ್ಕೊಳ್ಳುವ ಒಂದು ಸಾಮರ್ಥ್ಯ ಬರುತ್ತೆ ಮನಸ್ಸಿಗೆ, ಒಂದು ವಿವೇಕ ಬರುತ್ತೆ. ಆ ಸಾಮರ್ಥ್ಯ ವಿವೇಕ ಬರೋದು ಏಕಾಗ್ರ ಮನಸ್ಸಿಗೆ. ಈಗ ನನಗೆ ತುಂಬಾ ಮಳೆ ಬರ್ತಿದೆ, ನನಗೆ ಛತ್ರಿ ಇಟ್ಕೊಂಡ್ರೆ ಸಾಕಲ್ಲ, ವಿಪರೀತ ಮಳೆ. ಆದ್ರೆ ನನಗೆ ರಕ್ಷಣೆಗೆ ಒಂದು ಛತ್ರಿ ಇದ್ರೆ ಸಾಕಲ್ಲ. ಹಾಗೆ ಈ ಶ್ರವಣ ಸತ್ಸಂಗ ಇವೆಲ್ಲವೂ ಏನ್ ಮಾಡುತ್ತೆ, ಬದುಕಿನಲ್ಲಿ ವಿಪರೀತ ದುಃಖಗಳು ಬರುತ್ತೆ. ಯಾರು ಅಗಲುತ್ತಾರೆ, ಕಾಯಿಲೆಗಳು ಬರುತ್ತೆ, ಏನಾರು ರಾಗ ದ್ವೇಷ ವಿಪರೀತ ಬರ್ತಿರತ್ತಲ್ಲ, ಅದಕ್ಕೊಂದು ರಕ್ಷಣೆ ಆಗತ್ತೆ. ಹಾಗಾಗಿ ಈ ಶ್ರವಣಾದಿಗಳಿಗೆಲ್ಲ, ಈ ಶ್ರವಣಾದಿಗಳಿಂದ ಈ ಯೋಗ ಸಾಧನೆ ಯಾವ್ದಾದ್ರು ಸಾಧನ ಮಾಡು, ಆದ್ರೆ ದೇವನನ್ನ ಪಡಿಬೇಕು ಅಂತ ಮಾಡ್ತಿರೋದ್ರಲ್ವಾ. ಹಾಗಾಗಿ ಮನಸ್ಸಿಗೆ ಒಂದು ಸಾಮರ್ಥ್ಯ ಬರುತ್ತೆ. ಆ ಅಂತಃಕರಣ ಪರಿಶುದ್ಧ ಆಗತ್ತೆ. ಆ ಅಂತಃಕರಣ ಪರಿಶುದ್ಧತೆಗೆ ಗುರುಗಳ ಮಾತು ಅರ್ಥ ಆಗ್ತಾ ಹೋಗುತ್ತೆ. ಗುರುಗಳು ಏನ್ ಹೇಳ್ತಿದ್ದಾರೆ, ಏನು ಜೀವನ, ಇದ್ರ ಬಗ್ಗೆ ಎಲ್ಲ ದರ್ಶನ ಆಗ್ತಾ ಹೋಗುತ್ತೆ. ಆ ಮಂತ್ರಾನುಸಂಧಾನ, ಆ ರೂಪ ಇದು ಇಲ್ಲ ಶಬ್ದ, ಅದ್ರ ಬಗ್ಗೆ ನಾನು ಅನುಸಂಧಾನ ಮಾಡೋದೇ ಮೊದಲನೇದು, ಅದು ಮಂತ್ರಯೋಗ. ಎರಡನೇದು ಆ ಮಂತ್ರಯೋಗನ ಏನ್ ಮಾಡ್ತಾರೆ, ಮಂತ್ರಯೋಗ ಬರೀ ಹೇಳ್ತಿದ್ರೆ ಮನಸ್ಸು ಆ ಕಡೆ ಈ ಕಡೆ ಎಲ್ಲ ಆಗ್ತಿರತ್ತೆ. ಅಷ್ಟಕ್ಕೆ ಮನಸ್ಸಿಗೆ ಚಂಚಲತೆ ಏಕಾಗ್ರತೆ ಬರೋದಿಲ್ಲ. ಆಗ ಅದನ್ನ ಉಸಿರಾಟದ ಜೊತೆ ಅವ್ರು ಅದನ್ನ ಅಭ್ಯಾಸ ಮಾಡ್ತಾರೆ. ಉಸಿರಾಟದ ಜೊತೆ ಆ ಮಂತ್ರವನ್ನ ಹೇಳೋದು. ರಾಮತೀರ್ಥರು ಅದನ್ನ ಸೋಹಂ ಮಂತ್ರ ಮಾಡ್ತಿದ್ರು. ಅವ್ರು ಅದನ್ನ ಸೋಹಂ ಸೋಹಂ ಅಂತ ಉಸಿರಾಟದ, ನಾನೇ ಆ ಬ್ರಹ್ಮ ನಾನೇ ಆ ಬ್ರಹ್ಮ ಅಂತ ಆ ಸೋಹಂ ಮಂತ್ರವನ್ನ ಮಾಡಿ ಮಾಡಿ ಅವ್ರು ಮಲಗಿದ್ರುನು ಸಹ ಅವ್ರ ಉಸಿರಾಟನೇ ಸೋಹಂ ಅಂತ ಇತ್ತು. ಅಷ್ಟು ಅವರು ಪರಿಪೂರ್ಣವಾಗಿ ಆ ಮಂತ್ರವನ್ನ ಮಾಡಿದ್ರು. ಇವರು ಯಾರು ತುಕಾರಾಮ್ ಮಹಾರಾಜರು, ಅವ್ರು ವಿಠಲ ವಿಠಲ ಅಂತ ಆ ಮಂತ್ರ ಮಾಡಿ 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 ಹಗಲಿರುಳು ಅವ್ರು ಮಲಗಿದ್ರು ಎದ್ದಿದ್ರು ಅವ್ರು ತಾನೇ ಮನಸ್ಸು ತಾನೇ ಮಾಡ್ತಿತ್ತು. ಅವ್ರು ಮೊದಲು ಪ್ರಯತ್ನ ಪೂರ್ವಕವಾಗಿ ಮಾಡ್ತಾರೆ. ಯಾವುದೇ ಧ್ಯಾನ ಆಗ್ಲಿ ಮಂತ್ರವನ್ನಾಗ್ಲಿ ಏನಾರು ಆಗ್ಲಿ ಮೊದಲು ಪ್ರಯತ್ನ ಪೂರ್ವಕವಾಗಿ ಮಾಡೋದು. ಪುನಃ ತಾನೇ ಆ ಮನಸ್ಸೇ ತಾನೇ ಮಾಡಕ್ ಪ್ರಾರಂಭ ಆಗುತ್ತೆ. ಮನಸ್ಸಿಗೆ ಅಷ್ಟು ಸಾಮರ್ಥ್ಯ. ಮೊದಲು ಮನಸ್ಸಿಗೆ ಏನೂ ಅದಕ್ಕೆ ಮಾಡಲ್ಲ ಅಂತ ಬಹಳ ಮಾಡತ್ತೆ. ಒಂದು ಸಲಿ ಅದಕ್ಕೆ ರುಚಿ ಹತ್ತಿತು, ತಾನೇ ಇನ್ನ ಪ್ರಾರಂಭ ಮಾಡತ್ತೆ. ಆ ರೀತಿ ಮಂತ್ರಾನುಸಂಧಾನದಿಂದ ಏನು ಮೊದಲು ಮಾಡ್ತಾರಲ್ಲ ಅದು ಮಂತ್ರ ಯೋಗ. ಮುಂದೆ ಸ್ಪರ್ಶ ಯೋಗ. ಆ ಮಂತ್ರ ಯೋಗದಿಂದ ಅವ್ರು ಏನು ಆ ಉಸಿರಾಟದ ಕಡೆ ಮಾಡ್ತಾರಲ್ಲ ಅಲ್ಲಿ ಚಕ್ರಗಳನ್ನ ಮಾಡ್ತಾರೆ. ಈ ನಿಜಗುಣ ಶಿವಯೋಗೀಶ್ವರರು ಹೇಳ್ತಾ ಇರೋ ರೀತಿಯಲ್ಲಿ ಇದು ಅದು ಮಂತ್ರ ಯೋಗ. ಎರಡನೇದು ಸ್ಪರ್ಶ ಯೋಗ. ಅಲ್ಲಿ ಅವರು ಮೂಲಾಧಾರ ಇವನ್ನೆಲ್ಲ ಭಾವಿಸ್ತಾ ಹೋಗ್ತಾರೆ. ಆ ಚಕ್ರಗಳನ್ನ ಭಾವಿಸ್ತಾರೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ, ಈ ರೀತಿ ಆ ಯೋಗವನ್ನ ಮಾಡ್ತಾ ಹೋಗ್ತಾರೆ. ಆ ಲಿಂಗವನ್ನ ಹಿಡ್ಕೊಂಡು ಈಗ ಮನಸ್ಸು ಮೂಲಾಧಾರದಲ್ಲಿ, ಆ ಸ್ವಾಧಿಷ್ಠಾನ ಅದೇನಿದೆ, ಮಣಿಪುರ, ಅನಾಹತ, ಈ ರೀತಿ ಆ ಚಕ್ರದಲ್ಲಿ ಆ ಲಿಂಗವನ್ನ ಅವರು ಭಾವಿಸ್ತಾ ಹೋಗ್ತಾರೆ. ಈ ರೀತಿ ಆ ಭಾವಿಸ್ತಾ ಆ ಮನಸ್ಸು ಏನಾಗತ್ತೆ, ಸ್ಪರ್ಶ ಯೋಗ. ಆ ದೇವನಲ್ಲಿ ಸ್ಪರ್ಶ ಯೋಗ ಆಗತ್ತೆ, ಆ ಲಿಂಗುವಿನಲ್ಲಿ ಸ್ಪರ್ಶ ಯೋಗ ಆಗತ್ತೆ. ಮುಂದೆ ಅವರು ಅದನ್ನೇ ಭಾವಯೋಗ ಭಾವಿಸ್ತಾರೆ. ಇನ್ನ ಏನು ಇಡೀ ಈ ದೇಹನೇ ಆ ಈಶ್ವರನ ವಿರಾಟ್ ಸ್ವರೂಪ. ಈ ತಲೆ ಬುದ್ಧಿ ಇದೆಲ್ಲ ಇದೇ ಬ್ರಹ್ಮಾಂಡ. ಕಣ್ಣುಗಳೇನಿದೆಲ್ಲ ಇದೇ ಸೂರ್ಯ ಚಂದ್ರ. ಈ ರೀತಿ ಅವ್ರು ಅದನ್ನ ಭಾವಿಸ್ತಾ ಹೋಗ್ತಾರೆ. ಇದು ಭಾವಯೋಗ. ಅಲ್ಲಿಂದ ಮನಸ್ಸು ಇನ್ನೂ ಎತ್ತರ ಮಟ್ಟಕ್ಕೆ ಹೋಯ್ತು. ಮುಂದೆ ಅಭಾವ ಯೋಗ. ಅವನೇನೂ ಕಾಣಿಸ್ದೇ ಇರೋ ಹಾಗೆ, ಈಗೇನ್ ಹಿಂದೆ ನನ್ನ ಕಣ್ಣು ಇವೆಲ್ಲವೂ ಆ ಈಶ್ವರನ ವಿರಾಟ್ ಸ್ವರೂಪ ಅಂದಿದ್ನಲ್ಲ ಅದು ಮರೆಯಾಗತ್ತೆ. ಅದು ಅಭಾವ ಯೋಗ. ಇನ್ನೂ ಒಂದ್ ಹಂತ ಮುಂದೆ ಹೋದ್ರು. ಇನ್ನ ಮಹಾಯೋಗ. ಕೊನೆಯಲ್ಲಿ ಮಹಾಯೋಗ ಅಂದ್ರೆ ನಾನ್ ಮಾಡ್ತಿದೀನಿ ಮಾಡಿಲ್ಲ ಇವೆಲ್ಲವೂ ಏನು, ಇವೆಲ್ಲ ಕರ್ಣ ಕಾಣಿಸ್ತಿತ್ತು ಈಶ್ವರ, ಇದೆಲ್ಲ ಯಾವ ಭಾವವೂ ಇಲ್ಲದೆ ಬರೀ ಆ ಯೋಗದಲ್ಲೇ ಆ ಮನಸ್ಸು ಅದರಲ್ಲೇ ಆ ಬ್ರಹ್ಮ ವಸ್ತುವಿನಲ್ಲೇ ಇದ್ರೆ ಆ ಲಯ ಹೊಂದಿದ್ರೆ ಅದು ಮಹಾಯೋಗ. ಈ ರೀತಿ ಆ ನಿಜಗುಣ ಶಿವಯೋಗೀಶ್ವರರು ಆ ವಿವೇಕ ಚಿಂತಾಮಣಿಯಲ್ಲಿ 5 ರೀತಿಯ ಯೋಗವನ್ನ ಹೇಳ್ತಾರೆ. ಇದು ಇದ್ರಲ್ಲಿ ವೀರಶೈವದಲ್ಲಿ ಇದೆ ಇದೆಲ್ಲ. ಶೈವ ಇದ್ರಲ್ಲಿ ಪರಂಪರೆಯಲ್ಲಿ ಇದನ್ನೆಲ್ಲ ಲಿಂಗಾನುಷ್ಠಾನ ಮಾಡೋರು
ಇವನ್ನೆಲ್ಲ ಈ ರೀತಿನೇ ಸಾಧನ ಮಾಡೋದು. ಅದನ್ನೆಲ್ಲ ಮೊದಲು ಮಂತ್ರಯೋಗ, ಸ್ಪರ್ಶಯೋಗ, ಭಾವಯೋಗ, ಅಭಾವಯೋಗ, ಮಹಾಯೋಗ, ಇದೇ ನಿಧಿಧ್ಯಾಸನ ಪಂಚಯೋಗ. ಎಲ್ಲಾ ರೀತಿಯ ಸಾಧನೆಯಲ್ಲೂ ಈ ರೀತಿ ಮನಸ್ಸು ಒಂದು ತಾನೇ ಹಂತವಾಗಿ ಮೇಲ್ಗಡೆ ಏರ್ತಾ ಹೋಗುತ್ತೆ. ಮೊದಲು ಗುರು ಕೊಟ್ಟ ಮಂತ್ರವನ್ನ ಅದನ್ನ ಅನುಸಂಧಾನ ಮಾಡೋದು, ಆ ಮಂತ್ರವನ್ನಾರು ಆಗಿರ್ಲಿ ಇಲ್ಲ ರೂಪ ಧ್ಯಾನ ಆಗಿರ್ಲಿ, ಶಬ್ದ ಧ್ಯಾನ, ಮೊದಲು ಅದನ್ನ ಬಾಯಲ್ಲಿ ಹೇಳೋದು, ನಂತರ ಅದು ಮನಸ್ಸಿನಲ್ಲಿ ಹೇಳೋದು, ನಂತರ ಅದನ್ನ ಭಾವಿಸಿ ಹೇಳೋದು. ಅದೆಲ್ಲ ಗುರುವಿನ ಮುಖಾಂತರ, ಗುರುಗಳಿರ್ತಾರಲ್ಲ ಅವ್ರನ್ನ ಕೇಳಿ ಅದನ್ನ ಮಾಡ್ಬೇಕು. ಯಾವಾಗ ಆ ಮಂತ್ರಯೋಗ ಪ್ರಾರಂಭ ಆಯ್ತು, ಅದೇ ಮುಂದೆ ಸ್ಪರ್ಶಯೋಗ. ಆ ಯಾವ್ದು ಲಿಂಗವನ್ನ ಅವ್ರು ಇಟ್ಕೊಂಡು ಕುಮಾರ ನಿಜಗುಣರು ಅದನ್ನ ಬಹಳ ಮಾಡ್ತಿದ್ರು, ಅದನ್ನ ಬಂದು ಹೇಳಿದ್ರು. ನಾವೆಲ್ಲ ಹೋಗಿದ್ದಾಗ, ನಾವು ಪ್ರತಿ ವರ್ಷ ಚಿಲಕವಾಡಿಗೆ ಹೋಗಿದ್ದಾಗ ಅವ್ರು ಅದನ್ನ ಹೇಳ್ತಿದ್ರು. ನಾನು ಗವಿಯಲ್ಲಿ ಕುತ್ಕೊಂಡು ಒಂದು ಜ್ಯೋತಿಯನ್ನ ನೋಡಿ ಮಾಡೋದು ಧ್ಯಾನ. ಆ ಜ್ಯೋತಿಯನ್ನೇ ಲಕ್ಷ್ಯ ಕೊಟ್ಟು ನೋಡೋದು. ನೋಡಿ ಒಂದು ಕನ್ನಡಿಯನ್ನು ಇಟ್ಕೊಂಡಿರ್ತಾರ, ಕನ್ನಡಿಯಲ್ಲಿ ಆ ಜ್ಯೋತಿ ಕಾಣಿಸ್ತಿರತ್ತಲ್ಲ, ಅದರ ಪ್ರತಿಬಿಂಬ ನೋಡೋದು. ಆ ರೀತಿ ಅವ್ರ ಗವಿಯಲ್ಲಿ ಎಷ್ಟೋ ಒಂದು 2-3 ವರ್ಷ ಅಲ್ಲೇ ಇದ್ರು ಅವ್ರು. ಎಷ್ಟೋ ವರ್ಷ ಅದ್ರೊಳಗಡೆ ತನ್ಮಯವಾಗಿ ಅದನ್ನ ಮಾಡಿ ಅವರ ಮನಸ್ಸು ಹೊರಮುಖನೇ ಆಗಿರ್ಲಿಲ್ಲ. ಇನ್ನೇನು ನನಗೆ ಆ ಬ್ರಹ್ಮಜ್ಞಾನ ಆಗ್ಬೇಕು ಅಷ್ಟರಲ್ಲಿ ಅವರ ಗುರುಗಳು ಬಂದು, ಇಲ್ಲ ನೀನು ಇನ್ನು ಆ ನಿಜಗುಣರ ಗ್ರಂಥಗಳನ್ನೆಲ್ಲ ಮಾಡ್ಬೇಕು, ಅದ್ರಲ್ಲೆಲ್ಲ ಏನೋ ಕಾರ್ಯಗಳಿದೆ, ಹೊರಗ್ ಬಾ ಅಂತ ಕರೆದ್ರು. ಅದಕ್ಕೆ ನಾನ್ ಹೊರಗಡೆ ಬಂದೆ ನಾನು ಅಂತ ಅವ್ರು ಅಂತಿದ್ರು. ಅವ್ರು ಈ ರೀತಿ ಎಲ್ಲ ಯೋಗವನ್ನ ಮಾಡ್ತಿದ್ರು. ಕುಮಾರ ನಿಜಗುಣರು, ತುಂಬಾ ಜನ ಮಹಾತ್ಮರಿದ್ದಾರೆ. ಅವರೆಲ್ಲರೂ ಈ ಲಿಂಗಾನುಷ್ಠಾನ ಯಾರ್ಯಾರು ಮಾಡ್ತಾರೆ ಅವ್ರು ಈ ರೀತಿಯ ಸಾಧನವನ್ನ ಮಾಡ್ತಾ ಹೋಗ್ತಾರೆ. ಎಲ್ಲಾ ರೀತಿಯ ಸಾಧಕರು ಅವರ ಅಂತಃಕರಣನೇ ಆ ರೀತಿ ಇರೋದ್ರಿಂದ ಒಟ್ಟೆಲ್ಲರ ಲಕ್ಷ್ಯ ಏನಿದೆ, ಆ ಬ್ರಹ್ಮ ವಸ್ತುವನ್ನ ಅನುಭವಿಸ್ಬೇಕು, ದೇವನನ್ನ ಅನುಭವಿಸ್ಬೇಕು ಅನ್ನೋದಿದೆಯಲ್ಲ, ಅದು ಅತ್ಯಂತ ಮುಖ್ಯ. ಅವ್ರು ಯಾವ ಮಾರ್ಗದಲ್ಲಿ ಹೋಗ್ತಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಈಗ ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿದೆ, ನಾನು ರಸ್ತೆ ಮುಖಾಂತರ ಹೋಗ್ಬೋದು, ನಾನು ಬಸ್ಸಿನ ಮುಖಾಂತರ ಹೋಗ್ಬೋದು, ಸೈಕಲ್ ಅಲ್ಲಿ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು, ಹೆಲಿಕಾಪ್ಟರ್ ಅಲ್ಲಿ ಹೋಗ್ಬೋದು, ಅದು ಅವ್ರವ್ರಿಗೆ. ಆದ್ರೆ ಎಲ್ಲರಿಗೂ ಲಕ್ಷ್ಯ ಏನಿದೆ, ಆ ಬೆಂಗಳೂರನ್ನ ಮುಟ್ಬೇಕು ಅಂತ. ಹಾಗಾಗಿ ಈ ಲಿಂಗಾನುಷ್ಠಾನವನ್ನ ಮಾಡೋರು ಮೊದಲು ಮಂತ್ರವನ್ನ ಗುರುಗಳು ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ, ಅದ್ರಲ್ಲೂ ಬಹಳ ಅರ್ಥ ಇದೆ. ಓಂ ನಮಃ ಶಿವಾಯ ಅನ್ನೋರು ಗೃಹಸ್ಥರ ಅನುಭವ, ಅದನ್ನ ಹೇಳ್ಬೇಕು. ನಮಃ ಶಿವಾಯ ಈ ರೀತಿ ಅದೆಲ್ಲ ತುಂಬಾ ಅರ್ಥ ಇದೆ. ಅವುಗಳೆಲ್ಲ ಗುರುಗಳ ಮುಖಾಂತರನೇ ಕೇಳ್ಬೇಕು ಅವುಗಳನ್ನೆಲ್ಲ. ಅವರಿಂದನೇ ಅದನ್ನ ಮಂತ್ರ ದೀಕ್ಷೆಯನ್ನ ತಗೊಳ್ಬೇಕು. ಅದರ ಅನುಸಂಧಾನವನ್ನ ಮಾಡೋದು ಮೊದಲು ಮಂತ್ರಯೋಗ. ನಂತರ ಆ ಮಂತ್ರಯೋಗ ತಗೊಂಡಾದ್ಮೇಲೆ ಮನಸ್ಸು ಏಕಾಗ್ರ ಆಗೋದಿಲ್ಲ, ಒಂದೇ ಸಲಿಗೆ ಏಕಾಗ್ರ ಆಗೋದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಉಸಿರಾಟದ ಮೂಲಕ ಆ ಮಂತ್ರವನ್ನ ಜಪಿಸ್ತಾರೆ. ಆ ಉಸಿರಾಟದ ಕಡೆ ಲಕ್ಷ್ಯ ಕೊಟ್ಟು, ಯಾವಾಗ ಮನಸ್ಸು ಮತ್ತೆ ಆ ಉಸಿರಾಟ ಎರಡೂ ಒಂದೇನೆ, ಮನಸ್ಸು ಸಮಾಧಾನ ಆಯ್ತು, ಉಸಿರಾಟ ಸಮಾಧಾನ ಆಗತ್ತೆ. ಲಕ್ಷ್ಯ ಕೊಟ್ಟು ನಾವು ನೋಡಿಲ್ಲ, ಅದಕ್ಕೆ ನಮಗ್ ಗೊತ್ತಿಲ್ಲ. ನೀನು ಉಸಿರಾಟದ ಗಮನ ಕೊಡು, ಉಸಿರಾಟದ ಕಡೆ ಮನಸ್ಸು ತಾನೇ ತಣ್ಣಗಾಗತ್ತೆ. ಉಸಿರಾಟದ ಕಡೆ ನಿನಗ್ ಮನಸ್ಸನ್ನ ಸಮಾಧಾನ ಮಾಡಕ್ ಬರೋದಿಲ್ಲ ಅಲ್ವಾ, ಉಸಿರಾಟದ ಕಡೆ ಗಮನ ಕೊಡು, ಮನಸ್ಸು ಅಲ್ಲೇ ಇರತ್ತೆ, ತಾನೇ ತಣ್ಣಗಾಗತ್ತೆ. ಅದಕ್ಕೆ ಅವ್ರು ಅದನ್ನೆಲ್ಲ ತಿಳ್ಕೊಂಡು ಆ ಮನಸ್ಸನ್ನ ಆ ಓಂ ನಮಃ ಶಿವಾಯನೋ ಯಾವ ಮಂತ್ರ ಇರುತ್ತಲ್ಲ ಅದನ್ನ ಕೊಡ್ತಾರೆ ಅದು ಮನಸ್ಸಿಗೆ. ಆಗ ಆ ಮನಸ್ಸು ಏಕಾಗ್ರ ರೂಪವಾಗಿ ಆ ಲಿಂಗ ರೂಪವಾಗತ್ತೆ. ಆ ಲಿಂಗ ರೂಪವಾಗಿ ಆಗಿ ಅದೇ ಸ್ಪರ್ಶ ಯೋಗ. ತಾನೇ ಆ ಮನಸ್ಸು ಲಿಂಗ ರೂಪವನ್ನ ಪಡೆಯುತ್ತೆ, ಅದು ಸ್ಪರ್ಶ ಯೋಗ. ಆ ಮುಂದೆ ಅದೇ ಭಾವನೆ ಭಾವಿಸುತ್ತೆ. ಇನ್ನ ಮುಂದಿನ ಹಂತ ಸ್ಪರ್ಶ. ಯಾವಾಗ ಲಿಂಗ ಆಯ್ತು, ಇನ್ನ ವಿರಾಟ್ ಸ್ವರೂಪ, ಇದು ಬ್ರಹ್ಮಾಂಡದ ಸ್ವರೂಪ ಇದೆ, ಆ ಈಶ್ವರನ ಸ್ವರೂಪ, ನಾನೇ ಆ ಈಶ್ವರನ ಸ್ವರೂಪ. ನನ್ನ ಕಣ್ಣುಗಳೆಲ್ಲ ಇಂದ್ರ ಚಂದ್ರಗಳು, ಏನ್ ಸೂರ್ಯ ನಕ್ಷತ್ರ ಇದಾರಲ್ಲ ಆ ರೀತಿ, ಈ ರೀತಿ ವಿರಾಟ್ ಭಾವವನ್ನ ಭಾವಿಸೋದು ಯಾರು, ಆ ಸಾಧಕ. ಇದು 3ನೆಯ ಹಂತ. ಇದು ಭಾವಯೋಗ. ಅಭಾವಯೋಗ, ಈಗ ಏನೇನ್ ಭಾವಿಸಿದ್ನಲ್ಲ ಕರಣಗಳನ್ನೆಲ್ಲ, ಕಿವಿ ಈ ರೀತಿ, ಕಣ್ಣು ಆ ರೀತಿ, ಜಗತ್ತಿನ ರೀತಿ, ಇದೆಲ್ಲ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳನಿಂದ ಅತ್ತತ್ತ ನಿಮ್ಮ ಶ್ರೀಚರಣ. ಬಸವಣ್ಣವರೆಲ್ಲ ಹೇಳ್ತಾರ ಇದೇ ರೀತಿ ಭಾವನ, ಈ ರೀತಿ ಭಾವನಾ ಮಾಡ್ತಾರೆ ಭಾವಯೋಗದಲ್ಲಿ. ಇಡೀ ಈ ಏನು ಜಗತ್ತು ಇವೆಲ್ಲವೂ ಇದೆಯಲ್ಲ, ಇದೆಲ್ಲವೂ ದೇವನದೇ. ಪಾತಾಳದಿಂದ ಅತ್ತತ್ತ ಅಲ್ಲಿ ನಿಮ್ಮ ಶ್ರೀಚರಣ, ದೇವ ಈ ರೀತಿ ಇದ್ದಾನೆ, ಎಲ್ಲಾ ಕಡೆ ಇದ್ದಾನೆ. ಈ ರೀತಿಯಾಗಿ ಮಾಡೋದೇ ಭಾವಯೋಗ. ಇನ್ನ ಅಭಾವಯೋಗ, ಇದನ್ನೆಲ್ಲಾ ಬಿಡೋದು. ಆ ರೀತಿ ಏನೇನ್ ಭಾವಿಸಿದ್ನಲ್ಲ ದೇವ್ರು ಈ ರೀತಿ ಎಲ್ಲಾ ಪಾತಾಳ ಜಗದಗಲ ಮುಗಿಲಗಲ ಏನೇನ್ ಭಾವ ಇತ್ತಲ್ಲ, ಇದನ್ನ ಏನ್ ಭಾವವನ್ನ ಬಿಡ್ತಾರೆ ಆಗ ಅಭಾವ ಯೋಗ. ಇನ್ನೊಂದು ಮುಂದಿನ ಹಂತ, ಇದು 4ನೇ ಹಂತ ಸಾಧಕನ. ಇನ್ನ 5ನೇ ಹಂತದಲ್ಲಿ ಎಲ್ಲವೂ ಏನು ಇಲ್ಲ, ಎಲ್ಲವೂ ಲಯವಾಗಿ ಆ ಲಿಂಗ ವಸ್ತುವಿನಲ್ಲೇ ತನ್ಮಯವಾಗೋದು ಮಹಾಯೋಗ. ಈ ರೀತಿ ಆ 5 ರೀತಿಯ ಯೋಗವನ್ನ ಹೇಳ್ತಾರೆ. ಇಲ್ಲಿ ನಿಜಗುಣ ಶಿವಯೋಗೀಶ್ವರರು ಜ್ಞಾನದವರ ಪ್ರಕಾರ
ಇಲ್ಲಿ ಬೇರೆ ರೀತಿ ಇನ್ನೊಂದು ರೀತಿ ಅರ್ಥ ಮಾಡ್ತಾರೆ. ಇಲ್ಲಿ ನೋಡಿ ತಿಳಿದು ಅನುಗುಣ ಯೋಗಾನುಸಂಧಾನವನ್ನೇ ಮಾಡುತ್ತೀರೆ ಮುಕ್ತಿ ಸುಖ ಸಿದ್ಧಿ ಎಂಬುದು. ಈ ರೀತಿಯಾಗಿ ಯೋಗಾನುಸಂಧಾನ ಅಂದ್ರೆ ಭಾವಿಸ್ತಾ ನೀನು ಹೋಗು, ನಿನಗೆ ಮುಕ್ತಿ ಸುಖ ಬಹಳ ಸುಲಭ. ಅದನ್ನ ಇಲ್ಲಿ ಒಂದೊಂದು ರೀತಿಯಾಗಿ ಉದಾಹರಣೆ ಮೂಲಕ ನಮಗೆ ಸುಲಭವಾಗ್ಬೇಕು. ಮನಸ್ಸು ಏಕಾಗ್ರವಾಗಿ ಭಾವಿಸ್ತಾ ದೊಡ್ಡದಾಗ್ಬೇಕು. ಎಲ್ಲಾ ಮಹಾತ್ಮರ ಉದ್ದೇಶ ಏನು? ನಾನು ಸಣ್ಣವನು, ಅಂತವನು, ಇಂಥವ್ರು, ಅಲ್ಪ ಜೀವ ಇದೆಯಲ್ಲ, ನಮ್ಮನ್ನ ದೊಡ್ಡದವರನ್ನಾಗಿ ಮಾಡ್ಬೇಕಾಗಿದೆ, ನನ್ನನ್ನ ಬ್ರಹ್ಮ ವಸ್ತುವನ್ನಾಗಿ ಮಾಡ್ಬೇಕಾಗಿದೆ. ಅದಕ್ಕೆ ಎಲ್ಲಾ ರೀತಿಯ ಉಪಾಯಗಳು ನೋಡು, ನಿನಗೆ ಈ ರೀತಿಯಾಗಿ ಚಿಂತನ ಮಾಡಿ ನೋಡು, ಈ ರೀತಿಯಾಗಿ ಭಾವಿಸು. ವಿವೇಕಾನಂದರು ಹೇಳ್ತಿರ್ತಾರಲ್ಲ, ಇವ್ರು ದೊಡ್ಡ ಬಲೆ ಇದೆ, ದೊಡ್ಡ ಬಲೆಗೆ ಮೀನು ನಾವ್ ಎಷ್ಟು ದೊಡ್ಡವರಾಗ್ಬೇಕು ಅಂದ್ರೆ ಆ ಬಲೆ ಒಳಗಡೆ ಸಿಗದೆ ಇರಂಗ್ ಆಗ್ಬೇಕು. ಅಷ್ಟು ದೊಡ್ಡದ ಈ ಭವಬಂಧನ ಏನಿದೆ ಅಲ್ಲ, ಭವಚಕ್ರ, ಇದೊಂದು ದೊಡ್ಡ ಬಲೆ ಇದ್ದಂಗೆ. ಹೆಂಗೆ ವಿಚಾರ ಮಾಡ್ಬೇಕು, ಜ್ಞಾನದ ವಿಚಾರ ಅಂದ್ರೆ ಬಲೆಗೆ ಸಿಗದೆ ಇರೋ ಹಾಗೆ. ಆ ರೀತಿ ವಿವೇಕಾನಂದ್ರು ಆ ಕೆಲವು ಮೀನ್ ಏನಿರುತ್ತೆ ಬಲೆ ಒಳಗೆ ಸಿಗೋದಿಲ್ಲ, ಅಷ್ಟು ದೊಡ್ಡದಾಗೋದು ಅದು. ಆ ರೀತಿನೇ ಆಗೋದು. ಇಲ್ಲಾಂದ್ರೆ ಅತೀ ಚಿಕ್ಕದು, ಆ ಸಣ್ಣದ ಬಲೆ ಒಳಗಡೆನೂ ಅದು ಹೋಗದೆ ಇರೋ ಅಷ್ಟು ಚಿಕ್ಕದಾಗೋದು. ಆ ರೀತಿ ನಾಗಮಹಾಶಯರಾಗಿದ್ರು, ವಿವೇಕಾನಂದ್ರು ಅತೀ ದೊಡ್ಡವ ರೀತಿ ಅದು. ಆ ರೀತಿ ವಿಚಾರ ಮಾಡ್ತಿದ್ರು. ಅದನ್ನ ಇಲ್ಲಿ ಅವ್ರು ಅದನ್ನ ಹೇಳ್ತಾ ಹೋಗ್ತಿದ್ದಾರೆ. ಸ್ಥೂಲ ಯೋಗ, ಸೂಕ್ಷ್ಮ ಯೋಗ. ನಾನು ಎಲ್ಲದಕ್ಕಿಂತನೂ ನಾನು ದೊಡ್ಡವನು ನಾನು ಅಂತಾನೆ ಭಾವಿಸ್ತಾ ಹೋಗು. ನಾನ್ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಇವ್ಯಾವೂ ನಾನಲ್ಲ ಅಂತ ಭಾವಿಸಿ ನಾನು ಬ್ರಹ್ಮ ಸ್ವರೂಪ, ನಾನು ಬಯಲಿನ ಸ್ವರೂಪ ಅಂತ ಆ ರೀತಿ ಭಾವಿಸ್ತಾ ದೊಡ್ಡದಾಗಿ ಹೋಗೋದು. ಇಲ್ಲ ಅಂದ್ರೆ ಅತೀ ಸೂಕ್ಷ್ಮ ನಾನು, ಎಲ್ಲದಕ್ಕಿಂತನೂ ಸೂಕ್ಷ್ಮ ನಾನು. ಅಣೋರಣೀಯಾನ್ ಮಹತೋ ಮಹೇನ್. ಆ ಬ್ರಹ್ಮ ವಸ್ತು ಅಣುವಿಗಿಂತನೂ ಅಣು, ಮಹತ್ತಿಗಿಂತನೂ ಮಹತ್ತು. ಆ ರೀತಿ ಎರಡು ರೀತಿಯಿಂದನೂ ಭಾವಿಸೋದನ್ನ ಅವ್ರಿಲ್ಲಿ ಹೇಳ್ತಾ ಹೋಗ್ತಿದ್ದಾರೆ. ಅನಿಲ, ಶಿಖಿ, ಹೃದಯ, ತನು, ಗ್ರಹ, ನಗರ, ದೇಶ, ಲೋಕ, ನಿಕಾಯದೊಡನೆ ಪರಿವಿಡಿದ ಅಡರಿ ಮೇಲೆ ಘನಪರಂಜ್ಯೋತಿಯೊಳು ಮನವಳಿದಿಹುದೆ ಸ್ಥೂಲವೆನಿಪುದು ಪಲ್ಲಟವಾಗಿ ಸೂಕ್ಷ್ಮ ಯೋಗ. ಇಲ್ಲಿ ಮನ ಅಳಿದಿರುವುದು, ಇದ್ರಲ್ಲೆಲ್ಲ ಮನ ಅಳದಿರುತ್ತೆ ಅಂತಾರೆ, ಲಯವಾಗಿರುತ್ತೆ ಅಂತ. ಲಯ ಅಂದ್ರೆ ಅದು ಪುನಃ ಆಚೆ ಬಂದಾಗ ಮಾಮೂಲಿ ರೀತಿ ಇರುತ್ತೆ ಅಂತಾನೆ ಅದರ್ಥ. ಮನ ಅಳಿಯುವುದು ಈ ಯೋಗದಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ, ಸೂಕ್ಷ್ಮ ಯೋಗ ಮತ್ತೆ ಸ್ಥೂಲ ಯೋಗ. ಮೊದಲನೇದ್ರಲ್ಲಿ ಇದವರು ಸ್ಥೂಲ ಯೋಗವನ್ನ ಹೇಗ್ ಮಾಡೋದು, ಸೂಕ್ಷ್ಮ ಯೋಗವನ್ನ ಹೇಗ್ ಮಾಡೋದು ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಇದ್ರಲ್ಲಿ ಈ ರೀತಿ ಸಾಧನ ಮಾಡೋದ್ರಿಂದ ಮನಸ್ಸು ಲಯವಾಗುತ್ತೆ. ಅನಿಲ ಯಾವ ರೀತಿ ಭಾವಿಸೋದು ಅಂತ ಅದನ್ನ ಅವ್ರಿಗೆ ಚೆನ್ನಾಗಿ ಹೇಳ್ತಿದ್ದಾರೆ. ಹೃದಯ ಎಲ್ಲದಕ್ಕಿಂತ ಅತ್ಯಂತ ನನಗೆ ತುಂಬಾ ಸೂಕ್ಷ್ಮವಾಗಿರೋದು ಯಾವುದು? ಹೃದಯ. ಅದು ನನಗೆ ಅನುಭವದಲ್ಲಿದೆ, ನನಗ್ ಕಾಣಿಸೋದಿಲ್ಲ. ಹೃದಯದ ಅನುಭವ ನನಗಿದೆ, ಸುಖ ಆಗ್ತಿದೆ, ದುಃಖ ಆಗ್ತಿದೆ ಅಂತೆಲ್ಲ ಇದೆಯಲ್ಲ, ಆ ಹೃದಯ ಅತ್ಯಂತ ಸೂಕ್ಷ್ಮ. ಅದು ಹೃದಯ ಯಾವ್ದ್ರಲ್ಲಿದೆ? ಮನಸ್ಸಲ್ಲಿ. ಆ ಮನಸ್ಸು ಯಾವ್ದ್ರಲ್ಲಿದೆ? ಈ ದೇಹದಲ್ಲಿ. ಈ ದೇಹ ಯಾವ್ದ್ರಲ್ಲಿದೆ? ಮನೇಲಿದೆ. ಮನೆ ಊರಲ್ಲಿದೆ. ಊರು ನಗರದಲ್ಲಿ ಅಥವಾ ದೇಶದಲ್ಲಿ. ದೇಶ ಲೋಕದಲ್ಲಿ. ಲೋಕ ಪೃಥ್ವಿಲಿ. ಪೃಥ್ವಿ ಈ ಭೂಮಿ ಯಾವ್ದ್ರಲ್ಲಿದೆ? ಜಲದಲ್ಲಿದೆ. ಜಲ ಅಗ್ನಿಯಲ್ಲಿದೆ. ಅಗ್ನಿ ವಾಯುವಿನಲ್ಲಿದೆ. ವಾಯು ಆಕಾಶದಲ್ಲಿದೆ. ಈ ರೀತಿ ಭಾವಿಸ್ತಾ ಹೋಗು. ಈ ಆಕಾಶಾದಿ ಏನೇನಿದೆಯಲ್ಲ ಭೌತಿಕ ಭೂತ ಪ್ರಪಂಚ, ಇದೆಲ್ಲಾ ಸ್ವಯಂ ಪ್ರಕಾಶವಾದ ನನ್ನಲ್ಲಿದೆ. ನಾನು ಆ ಬ್ರಹ್ಮ ವಸ್ತು ನಾನು ಅನ್ನೋದನ್ನ ಈ ರೀತಿ ಭಾವಿಸ್ತಾ ಹೋಗೋದು. ಸಣ್ಣದ್ರಿಂದ ಮಾಡ್ತಾ 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 ದೊಡ್ಡದನ್ನ ಭಾವಿಸ್ತಾ ಹೋಗಿ, ಅಷ್ಟು ದೊಡ್ಡದು ಎಲ್ಲವೂ ಯಾವ್ದ್ರಲ್ಲಿದೆ? ನನ್ನಲ್ಲಿದೆ. ನಾನೇ ಆ ಬ್ರಹ್ಮ ವಸ್ತು. ಈ ರೀತಿಯಾದ ಭಾವನೆಯನ್ನ ಮಾಡೋದನ್ನ ಹೇಳ್ತಾರೆ. ಅದನ್ನ ನಿಧಾನವಾಗಿ ನೋಡಿದ್ರೆ ಹೃದಯ, ನನಗೆ ಮೊದಲು ಹೃದಯದ ಅನುಭವ ಇದೆಯಲ್ಲ, ಆ ಹೃದಯ ಯಾವ್ದ್ರಲ್ಲಿದೆ? ಮನಸ್ಸು. ಆ ಮನಸ್ಸು ಯಾವ್ದ್ರಲ್ಲಿದೆ? ದೇಹದಲ್ಲಿದೆ. ದೇಹ ಯಾವ್ದ್ರಲ್ಲಿದೆ? ನಾನೊಂದು ಮನೆಯಲ್ಲಿದ್ದೀನಿ. ನನ್ನ ಮನೆ ಯಾವ್ದ್ರಲ್ಲಿದೆ? ಒಂದು ಏರಿಯಾ, ನೀನ್ ಯಾವ್ದೋ ಒಂದು ಏರಿಯಾದಲ್ಲಿ ಅಲ್ಲಿದೆ. ಆ ಏರಿಯಾ ಯಾವ್ದ್ರಲ್ಲಿದೆ? ಒಂದು ನಗರದಲ್ಲಿದೆ, ಮೈಸೂರು ನಗರ. ಆ ನಗರ ಯಾವ್ದ್ರಲ್ಲಿದೆ? ಕರ್ನಾಟಕದಲ್ಲಿದೆ. ಕರ್ನಾಟಕ ಯಾವ್ದ್ರಲ್ಲಿದೆ? ಭಾರತದಲ್ಲಿದೆ. ಈ ರೀತಿ ಮನಸ್ಸು ಮಾಡ್ತಾ ಹೋದ್ರೆ ಮನಸ್ಸು ದೊಡ್ಡದಾಗ್ತಾ ಹೋಗುತ್ತಲ್ಲ, ಆ ರೀತಿ ಭಾವಿಸ್ತಾ ಹೋಗೋದು. ಭಾರತದಲ್ಲಿದೆ. ಭಾರತ ಯಾವ್ದ್ರಲ್ಲಿದೆ? ಆ ಪೃಥ್ವಿ ಯಾವ್ದ್ರಲ್ಲಿದೆ? ಆ ಲೋಕದಲ್ಲಿದೆ. ಅದನ್ನೆಲ್ಲ ಇಲ್ಲಿ ಹೇಳಿದ್ರಲ್ಲ, ಆ ಪೃಥ್ವಿ ಇದೆ. ಪೃಥ್ವಿ ಇಡೀ ಭೂಮಿ. ಭೂಮಿ ಯಾವ್ದ್ರಲ್ಲಿದೆ? ನೀರಲ್ಲಿದೆ. ನೀರ್ ಯಾವ್ದ್ರಲ್ಲಿದೆ? ಅಗ್ನಿಯಲ್ಲಿದೆ. ಅಗ್ನಿ ಯಾವ್ದ್ರಲ್ಲಿದೆ? ವಾಯು ಇದೆ. ವಾಯು ಯಾವ್ದ್ರಲ್ಲಿದೆ? ಆಕಾಶದಲ್ಲಿದೆ. ಆ ಆಕಾಶ ಎಲ್ಲದಕ್ಕೂ ಏನ್ ಆಧಾರವಾಗಿದೆಯಲ್ಲ, ಆಕಾಶಕ್ಕೂ ಆಧಾರ ಆಗಿದೆಯಲ್ಲ,
ಆ ಬ್ರಹ್ಮ ವಸ್ತು ನನ್ನಲ್ಲಿದೆ. ಆ ಬ್ರಹ್ಮ ವಸ್ತುವೇ ನಾನು. ಆಕಾಶ ಬರುತ್ತೆ, ಆಕಾಶವನ್ನ ನಾನು ನೋಡ್ತೀನಿ. ಆಕಾಶದಿಂದ ನಾನು ಅಗ್ನಿ ನೋಡ್ತೀನಿ, ವಾಯು ನೋಡ್ತೀನಿ. ವಾಯು ಆದ್ಮೇಲೆ ಅಗ್ನಿನ ನೋಡ್ತೀನಿ. ಅಗ್ನಿ ಆದ್ಮೇಲೆ ಜಲ ನೋಡ್ತೀನಿ. ಜಲವನ್ನ ನಾನು ಭಾವಿಸೋದು, ಅದನ್ನೆಲ್ಲಾ ದೊಡ್ಡದಾಗಿ ಭಾವಿಸೋದು. ಅಂದ್ರೆ ಅದೆಲ್ಲವನ್ನೂ ಮೀರಿ ನಾನಿದ್ದೀನಿ, ಈ ರೀತಿಯಾಗಿ ಭಾವನೆ ಮಾಡೋದು. ಜಲವಲ್ಲಿ ನಾನಿದ್ದೀನಿ, ಅದಕ್ಕೆ ಆಧಾರವಾಗಿರೋದು ಭೂಮಿ, ಆ ಭೂಮಿಗೆ ಆಧಾರವಾಗಿರೋದು. ಆ ರೀತಿ ನಿಧಾನಕ್ಕೆ ಅದನ್ನೇ ಪುನಃ ಸೂಕ್ಷ್ಮವಾಗಿ ನೋಡೋದು. ಇದು ಸ್ಥೂಲವಾಗಿ ನೋಡ್ತಾ ಹೋಗೋದು. ನಾನ್ ಬಹಳ ಸೂಕ್ಷ್ಮವಾಗಿದ್ದೀನಿ, ಹೃದಯ ರೂಪದಲ್ಲಿದ್ದೀನಿ. ಅದರಿಗಿಂತ ಸೂಕ್ಷ್ಮ ಮನಸ್ಸು ರೂಪದಲ್ಲಿದ್ದೀನಿ. ಅದರಿಗಿಂತ ದೇಹದಲ್ಲಿದ್ದೀನಿ. ಅದರಿಗಿಂತ ಈ ಮನೆಯಲ್ಲಿದ್ದೀನಿ. ಆಮೇಲೆ ಈ ನಗರದಲ್ಲಿದ್ದೀನಿ, ಈ ದೇಶದಲ್ಲಿದ್ದೀನಿ, ಈ ಲೋಕದಲ್ಲಿದ್ದೀನಿ. ಈ ಲೋಕವನ್ನ ಮೀರಿ ವಾಯು ತತ್ವ, ಅಗ್ನಿ ತತ್ವ, ಎಲ್ಲ ಜಲತತ್ವ, ಅವೆಲ್ಲವನ್ನೂ ಮೀರಿ ಆಕಾಶ ಬಯಲಿದೆ. ಆ ಬಯಲನ್ನು ಎಲ್ಲವನ್ನೂ ಮೀರಿರುವಂತ ಆ ಸ್ವರೂಪ ನನ್ನಲ್ಲಿದೆ. ಆಗ ಇದರದೆಲ್ಲಾ ಸ್ವರೂಪ ನನಗೆ ಗೊತ್ತಾಯ್ತಲ್ಲ, ನೋಡಕ್ ಭಾವ್ಸಕ್ ಬರುತ್ತಲ್ಲ. ಇವೆಲ್ಲವೂ ದೊಡ್ಡದಿದೆ, ಅದೆಲ್ಲದಕ್ಕೂ ಆಧಾರ ಆಗಿರೋದು ಯಾವುದು? ನಾನು. ಇನ್ನ ಸೂಕ್ಷ್ಮವಾಗಿ ವಿಚಾರ ಮಾಡೋದಂದ್ರೆ ಎಲ್ಲದಕ್ಕಿಂತ ಅತಿ ಸೂಕ್ಷ್ಮ ಮನಸ್ಸು. ಅದಕ್ಕಿಂತನೂ ನಾನು ಸೂಕ್ಷ್ಮವಾಗಿದ್ದೀನಿ. ಆ ಮನಸ್ಸಿಗೆ ಆಧಾರವಾಗಿರೋದೇ ನಾನು. ಆ ಮನಸ್ಸನ್ನ ನಾನು ನೋಡ್ತೀನಿ. ನಾನು 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 ಅಂತ ಏನ್ ಆ ಭಾವ ಅತೀ ಸೂಕ್ಷ್ಮವಾಗಿದೆಯಲ್ಲ, ಅದನ್ನೂ ನಾನು ನೋಡ್ತೀನಿ. ಹಾಗಾಗಿ ಆ ಸೂಕ್ಷ್ಮಕ್ಕಿಂತನೂ ಸೂಕ್ಷ್ಮ ನಾನು. ಈ ರೀತಿಯಾಗಿ ನಾವು ಅನುಸಂಧಾನವನ್ನ ಮಾಡಿದ್ರೆ ಆ ಬ್ರಹ್ಮ ವಸ್ತುವಿನ ನಿಧಿಧ್ಯಾಸನ, ಏನು ಧ್ಯಾನ ಅನ್ನತ್ತಲ್ಲ, ಅದು ಬಹಳ ಸುಲಭವಾಗಿ ಬರುತ್ತೆ. ಇನ್ನು ಇದ್ರಲ್ಲೂ ಈಗ 5 ಲಿಂಗಗಳನ್ನ ಹೇಳಿದ್ರಲ್ಲ ಭಾವಸದ್ರಲ್ಲಿ, ಅದರಲ್ಲಿ ಶರಣರು ಅದನ್ನ ಬಹಳ ಚೆನ್ನಾಗಿ ಇನ್ನೊಂದು ರೀತಿನ ಹೇಳ್ತಾರೆ. ತನು ಸೋಂಕಿ ತನು ನಷ್ಟವಾಯಿತು, ಮನ ಸೋಂಕಿ ಮನ ನಷ್ಟವಾಯಿತು, ಭಾವ ಸೋಂಕಿ ಭಾವ ನಷ್ಟವಾಯಿತು, ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯ, ಲಿಂಗ ಸೋಂಕಿ ಶರಣರ ಸಂದು ನಷ್ಟವಾಯಿತು. ಆ ರೀತಿ ಎಲ್ಲವೂ ಏನಕ್ ಮಾಡ್ತಿದ್ದಾರೆ ಅಂದ್ರೆ, ನನಗೇನು ದೇಹ ಭಾವ, ಈ ಜೀವ ಭಾವ ಇವೆಲ್ಲವೂ ಇದೆಯಲ್ಲ, ಅವೆಲ್ಲವೂ ನಷ್ಟ ಆಗದೆ. ಎಲ್ಲಾ ಸಾಧನಗಳು ಅವ್ರೇನೀಗ ಲಿಂಗವನ್ನ ಇಟ್ಕೊಂಡು ಅನುಸಂಧಾನ ಮಾಡಿ ಅವನ್ನೆಲ್ಲ ಏನ್ ಭಾವಿಸ್ತಾ ಇದಾರೆ, ಈಗೇನ್ ಹೇಳಿದ್ರಲ್ಲ ಇವೆಲ್ಲ ಭಾವನೆ ಮಾಡೋದು, ನಾನು ಇದೆಲ್ಲದಕ್ಕಿಂತ ದೊಡ್ಡವನು, ಇವೆಲ್ಲವೂ ಭಾವದಿಂದನೇ ಕೂಡಿರೋದು. ಇವೆಲ್ಲವೂ ಭಾವಿಸೋದು. ಭಾವಕ್ಕೆ ಅಷ್ಟು ಸಾಮರ್ಥ್ಯ. ಯಾಕೆಂದ್ರೆ ಭಾವದಿಂದನೇ ನನ್ನ ಸಂಸಾರ ಇರೋದು, ನನ್ನ ಜೀವನ, ನನ್ನ ಬದುಕಿರೋದು ಭಾವ ಜಗತ್ತು, ಬುದ್ಧಿ ಜಗತ್ತಲ್ಲ. ಮನೆಯಲ್ಲಿ ನಾನು ಯಾವ್ದೂ ಬುದ್ಧಿಯನ್ನ ಬಳಸಲ್ಲ. ಇವ್ರು ನನ್ನ ಹೆಂಡತಿ ಅಂತ ನಾನ್ ಬಹಳ ವಿಚಾರ ಮಾಡ್ತೀನ, ಗಂಡ ಅಂತ ಬಹಳ ಅಲ್ಲಿ ಯಾವ ಬುದ್ಧಿ ಇದೆ? ನನ್ ಮಕ್ಕಳು, ಮನೆ, ಗಂಡ, ನನ್ ಮನೆ, ದುಡ್ಡು, ಮೋಹ, ಮಮಕಾರ ಎಲ್ಲವೂ ಭಾವ ಪ್ರಪಂಚ. ಆ ಭಾವ ಪ್ರಪಂಚದಲ್ಲಿ ದೇವನನ್ನ ತುಂಬೋದು, ಅದೇ ಈ ಯೋಗಾನುಸಂಧಾನ. ಅವ್ರಿಲ್ಲೇನೀಗ ಹೇಳ್ತಿದಾರಲ್ಲ, ಇಲ್ಲೆಲ್ಲಾ ಭಾವ ಪ್ರಪಂಚ, ನೀನ್ ಏನೇನ್ ಇವನ್ನೆಲ್ಲ ತುಂಬ್ಕೊಂಡಿದ್ಯಲ್ಲ, ಇವುಗಳನ್ನೆಲ್ಲಾ ಮೀರಿ ನೀನಿದೀಯಾ, ನೀನೇನ್ ಇವುಗಳನ್ನೆಲ್ಲ, ಅದಕ್ಕೆ ಅವ್ರು ಅದನ್ನ ಬಹಳ ಸುಲಭವಾಗಿ ಇದನ್ ತುಂಬ್ಕೊಂಡಿದ್ದಲ್ಲ, ಈ ರೀತಿ ಬೇರೆ ದೇವನನ್ನ ತುಂಬಕೋ, ಈ ರೀತಿ ಭಾವಿಸು. ನೀನು ಲಿಂಗವನ್ನ ಅನುಷ್ಠಾನ ಮಾಡ್ತಾ ಇರ್ತೀಯಲ್ಲ, ಆ ಲಿಂಗಕ್ಕೆ ನಿನ್ನ ಮನಸ್ಸು ಅರ್ಪಿತವಾಯ್ತು. ನಿನ್ನ ಲಿಂಗು ಇಷ್ಟ ಇದ್ರೆ ಲಿಂಗು, ದೇವ ಇಷ್ಟ ಆದ್ರೆ ದೇವ, ಗುರು ಇಷ್ಟ ಆದ್ರೆ ಗುರು. ತನುವಿಗೆ ಅರ್ಪಿತವಾಯ್ತು, ತನು ನಷ್ಟವಾಯ್ತು. ಯಾರಿಗೆ? ಗುರುವಿಗೆ ಅರ್ಪಿಸಿದ್ರೆ ದೇಹ ಭಾವ ಹೋಯ್ತು, ಮನಸ್ಸನ್ನ ಅರ್ಪಿಸಿದೆ ಮನ ನಷ್ಟ ಆಯ್ತು, ಭಾವವನ್ನ ಅರ್ಪಿಸಿದೆ ಭಾವ ನಷ್ಟವಾಯ್ತು. ಆ ನಷ್ಟ ಆಯ್ತು ಅನ್ನೋದನ್ನೂ ಹೋಯ್ತು. ನಾನು ಶರಣ, ನಾನು ಈ ತರ ಅಂತ ಏನಿದ್ನಲ್ಲ ಅದೂ ನಷ್ಟ ಆಯ್ತು. ಆಗ ಏನ್ ಉಳಿಯುತ್ತಲ್ಲ ಅದೇ ಅಖಂಡವಾದ ಬ್ರಹ್ಮ ಚೈತನ್ಯ. ಎಲ್ಲ ಯೋಗವು ಭಾವದಿಂದ ಕೂಡಿರೋದು. ಹಾಗಾಗಿ ಈ ಭಾವವನ್ನ ಮಾಡ್ತಾ ಇದ್ರೆ ಮನಸ್ಸು ದೊಡ್ಡದಾಗತ್ತೆ. ಈ ಸಣ್ಣದ್ರಲ್ಲೆಲ್ಲ ಕೊರಗಲ್ಲ. ಸಣ್ಣ ವಿಷಯಗಳಿಗೆ, ರಾಗದ್ವೇಷಗಳಿಗೆ, ಮನೆಯಲ್ಲಿ ಅವ್ರಂದ್ರು ಇವ್ರಂದ್ರು, ಮೋಹ ಮಮಕಾರ ಎಷ್ಟೊಂದ್ ದುಃಖಕ್ಕೀಡಾಗಿತ್ತಲ್ಲ, ಈಗ ಕೇಳ್ಬೇಕಾದ್ರೆ ಮನಸ್ಸು ಎಷ್ಟು ದೊಡ್ಡದಾಯ್ತಲ್ಲ, ಎಷ್ಟು ಆರಾಮಾಗತ್ತಲ್ಲ ಅದಕ್ಕೆ. ಆ ರೀತಿ ಅದನ್ನ ಭಾವವನ್ನ ಬದಲಾವಣೆ ಮಾಡೋದು. ನೋಡು, ನೀನು ದೇವನಿಗಾಗಿ ಅರ್ಪಿಸು ದೇಹವನ್ನ, ಮನಸ್ಸನ್ನ ಗುರುವಿಗೆ, ದೇವರಿಗೆ ಅರ್ಪಿಸು, ತಾನೇ ಆ ಭಾವ ಹೋಗುತ್ತೆ. ಯಾಕೆ ಕಷ್ಟ ಪಡ್ತೀಯ? ನಿನಗೆ ಈ ರೀತಿ ಜ್ಞಾನ ಚಿಂತನೆ ಬರ್ಲಿಲ್ವಾ? ಈ ರೀತಿ ಭಾವವನ್ನ ಮಾಡು, ಯೋಗಾನುಸಂಧಾನ. ಒಟ್ಟು ಅವ್ರಿಗೆ ಏನು ಎಲ್ಲ ನಮ್ಮನ್ನ ದುಃಖದಿಂದ ಪಾರಾಗ್ಬೇಕಾಗಿದೆ, ನಮ್ಮನ್ನ ದುಃಖದಿಂದ ಪಾರ್ ಮಾಡ್ಬೇಕಾಗಿದೆ. ಮತ್ತೆ ಎಲ್ಲರ ಅಂತಃಕರಣನು ಭಿನ್ನ ಇರೋದ್ರಿಂದ ನಮ್ಮ ಅಂತಃಕರಣಕ್ಕೆ ಅವ್ರು ಸಾಧನವನ್ನ ಹೇಳ್ತಿದ್ದಾರೆ. ತನು ನಷ್ಟವಾಯಿತು ಲಿಂಗ ಕರ್ಪಿಸಿ, ತನು ಸೋಂಕಿ. ಯಾವಾಗ ನಾನು ಆ ಲಿಂಗದ ಬಗ್ಗೆ ಆಗ್ಲಿ, ಗುರುವಿನ ಬಗ್ಗೆ ಆಗ್ಲಿ, ಜ್ಞಾನಕ್ಕಾಗ್ಲಿ ನನ್ನನ್ನ ಅರ್ಪಿಸ್ಕೊಳ್ತೀನೋ, ನನ್ನ ತನುಭಾವ ನಷ್ಟ ಆಗತ್ತೆ. ನನ್ನ ಮನಸ್ಸನ್ನ ಜ್ಞಾನ ಚಿಂತನೆಗೆ, ದೇವ ಚಿಂತನೆಗೆ, ಎಲ್ಲಾ ಚಿಂತನೆಗೆ ಅರ್ಪಿತ ಆಯ್ತು, ಮನ ನಷ್ಟ ತಾನೇ ಆಗತ್ತೆ. ನೀನ್ ಆ ಕಡೆ ಲಕ್ಷ್ಯ ಕೊಡ್ಬೇಡ,
ಬರೀ ಅರ್ಪಿಸೋ ಆ ಕಡೆ ಸಾಧನದ ಕಡೆ ಲಕ್ಷ್ಯ ಕೊಡು. ಹಾಗೆ ಭಾವನೆ ಎಲ್ಲದಕ್ಕಿಂತ ನಾನು ನಾನು ಅನ್ನುವ ಅಹಂಕಾರ ಇದೆಯಲ್ಲ, ಅದನ್ನ ದೇವನಿಗೆ ಗುರುವಿಗೆ ಅರ್ಪಿಸು. ಭಾವ ತಾನೇ ನಷ್ಟ ಆಗತ್ತೆ. ನಾವ್ ಅರ್ಪಿಸೋದಕ್ ಬರೋದಿಲ್ಲ, ಹಂಗಾಗಿ ನಮ್ಗೆ ಅದ್ ಯಾವ್ದೂ ಅದು ಗೊತ್ತಾಗೋದಿಲ್ಲ. ನಾವ್ ಆ ಸಾಧನಗಳನ್ನ ಮಾಡಿಲ್ವಲ್ಲ, ಹಾಗಾಗಿ ನಮ್ಗೆ ಅದರ ಅನುಭವ ಇಲ್ಲ. ಎಲ್ಲಾ ಶರಣರು ಮಾಡಿದ್ದು ಇದನ್ನೇ. ಬಸವಣ್ಣ ಅವ್ರ ಹತ್ರ ಎಲ್ಲ ಯಾರ್ಯಾರು ಶರಣರು ಬಂದ್ರು ಅಲ್ಲೆಲ್ಲಾ ಏನಿದ್ರಲ್ಲ ಅವ್ರೆಲ್ಲರೂ ಹೀಗೇನೆ ಅವರ ಜೀವನವೆಲ್ಲ ಓದ್ಬೇಕು. ಅವರೆಲ್ಲರೂ ನಮ್ಮ ಹಾಗೆ ಗೃಹಸ್ಥರು. ಅವ್ರು ಹೇಗೆ ಇಂದಂಗೆ ನಾಳಿಂಗೆ ಇಲ್ಲ ಅವ್ರು ಕೂಡಿಡ್ತಾ ಇರ್ಲಿಲ್ಲ ಅಂದ್ರೆ ಹೇಗೆ ಅವರು ದೇವನಿಗೆ ಅರ್ಪಿತ ಈ ರೀತಿ ಅರ್ಪಿತ ಆಗಿರ್ಲೇಬೇಕು. ತನುಭಾವ, ಮನಭಾವ, ಜೀವಭಾವ ಅವರಿಗೆ ನಷ್ಟ ಆಗಿದ್ರೇನೆ ಆ ರೀತಿ ದೇವನಿಗೆ ಅರ್ಪಿಸ್ಕೊಳಕ್ ಆಗೋದು. ಅವರು ಏನು ಒಂದು ದಿನ ಎರಡು ದಿನಕ್ಕೆ ಮಾಡಿಲ್ಲ, ಈ ರೀತಿ ಕ್ರಮವಾಗೇ ಮಾಡಿರೋರು ಅವ್ರುವೆ. ರಾಜ ಇದ್ದಿದ್ದನ್ನ ರಾಜ ಪದವಿನ ಬಿಟ್ಟು ಬಂದು ಅವರು ಬಸವಣ್ಣ ಅವ್ರ ಹತ್ರ ಇದ್ರಂತೆ. ಅವರೆಲ್ಲಾ ಶರಣರು, ಅವರೆಲ್ಲರೂ ಇದೇ ಸಾಧನ. ಈ ಭಾವವನ್ನ ಅವರು ಬದಲಾವಣೆ ಮಾಡೋದು, ಭಾವವನ್ನ ದೇವ ಭಾವವನ್ನ ಮಾಡೋದು. ಈ ದೇಹವನ್ನೇ ಇವರು ಬಸವಣ್ಣವ್ರು ಹೇಳ್ತಾರಲ್ಲ, ದೇಹವೇ ದೇಗುಲ ಅದನ್ನ ಶಿರವೇವನ್ನ ಭಾವವನ್ನ ಎಲ್ಲ ಭಾವವನ್ನ ದೇವಮಯವನ್ನಾಗಿ ಮಾಡೋದು. ಅದನ್ನ ಇಲ್ಲಿ ಅವರು ಹೇಳ್ತಿದ್ದಾರೆ. ನಾವು ಭಾವವೇ ಹೇಗಿರುತ್ತೋ ಯದ್ ಭಾವಂ ತದ್ಭವತಿ. ನೀನ್ ಯಾವ ರೀತಿ ಭಾವಿಸ್ತೀಯ ಆ ರೀತಿ ನೀನ್ ಆಗ್ತೀಯ. ಇಲ್ಲ ನನ್ಗೆ ಇವೆಲ್ಲ ಸಾಧನೆ ಆಗೋದಿಲ್ಲ, ನನ್ನ ಕಷ್ಟ ದೇವನ್ ಪಡೆಯಕ್ ನೀನ್ ಅಂತ ಹೋಗ್ತೀಯ ಅಷ್ಟು ಕಡಿಮೆ ಆಗ್ತೀಯ. ಇಲ್ಲ ಯಾಕೆ ನನಗಾಗೋದಿಲ್ಲ, ನನ್ಗೆಲ್ಲಾ ಸಾಮರ್ಥ್ಯ ಇದೆ, ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ, ವಾತಾವರಣ ಇದೆ, ನಾನೂ ದೇವನಾಗ್ಬೋದು, ನಾನೂ ಬ್ರಹ್ಮವನ್ನ ಪಡಿಬೋದು ಅಂತ ಎಲ್ಲ ನೀನ್ ಆ ರೀತಿ ವಿಚಾರ ಮಾಡು, ನೀನ್ ಅದನ್ನೇ ರೀತಿ ಆಗ್ತೀಯ. ಭಾವಂ, ಅದಕ್ಕೆ ಅವ್ರ ಭಾವವನ್ನ ಬದಲಾವಣೆ ಮಾಡಿಸ್ತಿರೋದಿಲ್ಲಿ. ಇಲ್ಲಿ ಭಾವವನ್ನ ದೊಡ್ಡದಾಗಿ ವಿರಾಟ್ ಸ್ವರೂಪ ಮಾಡ್ತಿದ್ದಾರೆ. ನೀನೇನು ಸಣ್ಣ, ನಾನು ದೇಹ ಮನಸ್ಸು ಅಹಂಕಾರ ಜೀವ ನಾನು ಅಂತಿದೆಯಲ್ಲ, ಇದ್ಯಾವುದೂ ನೀನಲ್ಲ. ಇದೆಲ್ಲದಕ್ಕೂ ಆಧಾರವಾಗಿರುವ ಬ್ರಹ್ಮವಸ್ತು ನೀನು. ಈ ರೀತಿ ಸ್ಥೂಲ ಯೋಗ ಈ ರೀತಿನೇ ವಿಚಾರ ಮಾಡು. ನಾನಿರೋದೇ ಬ್ರಹ್ಮವಸ್ತು, ಅಹಂ ಬ್ರಹ್ಮಾಸ್ಮಿ ಅಂತ ವಿಚಾರ ಮಾಡು. ಅದನ್ನ ಅವರು ಇಲ್ಲಿ ನಿಧಾನವಾಗಿ ಹೇಳ್ತಾ ಹೋಗ್ತಿದ್ದಾರೆ. ಅನಿಲ, ಶಿಖಿ, ಹೃದಯ, ತನು, ಗ್ರಹ, ನಗರ, ಹಿಂಗ್ ಒಂದೊಂದನ್ನೇ ವಿಶಾಲ ಆಗ್ತಾ ಹೋಗುತ್ತೆ. ಮನಸ್ಸು ತಾನೇ ದೊಡ್ಡದಾಗ್ತಾ ಹೋಗುತ್ತೆ. ಈ ಮನೆ ಒಳಗಡೆ ನನಗೆ ಇದ್ ಬಿಟ್ಟು ಪ್ರಪಂಚನೇ ಗೊತ್ತಿಲ್ಲ. ಮನೆ ಒಳಗಡೆ ಇದ್ದು ಹೊರಗಡೆ ಒಂದ್ ಜಗತ್ತಿದೆ, ಒಂದ್ ನಗರ ಅಂತ ಇದೆ, ಒಂದ್ ಊರಂತ ಇದೆ, ಭೂಮಿ ಇದೆ. ಇದು ಯಾವ್ದಾರ ಲಕ್ಷ್ಯ ಕೊಡ್ತೀನ? ಹಾಗಾಗಿ ಅದ್ರ ಕಡೆ ನಾನು ಎಷ್ಟು ಲಕ್ಷ್ಯ ಕೊಡ್ತಾ ಹೋಗ್ತೀನೋ ಮನಸ್ಸು ಅಷ್ಟೂ ದೊಡ್ಡದಾಗ್ತಾ ಹೋಗುತ್ತೆ. ನಮ್ಮ ಅಪ್ಪ ಅವರು ಅದನ್ನ ಹೇಳ್ತಿದ್ರು, ಯಾವಾಗ್ಲೂ ಮನೆ ಒಳಗಡೆ ಯಾಕಿರ್ತೀರಾ, ಹೊರಗಡೆ ಬನ್ನಿ ಪ್ರಕೃತಿಯಲ್ಲಿ. ಸುಮ್ನೆ ಸ್ವಲ್ಪ ಹೊತ್ತು ಕುತ್ಕೋ, ಒಂದು ಬೆಟ್ಟದ ಮೇಲೋ ಎಲ್ಲೋ ಏಕಾಂತ ಮಾಡಕ್ಕೆ ಬರೋದಿಲ್ಲ ನನ್ಗೆ. ಯಾವಾಗ್ಲೂ ಒಬ್ರೇ ಮನಸ್ಸು ಮಾತಾಡಿದ್ರು ಪರವಾಗಿಲ್ಲ, ಸ್ವಲ್ಪ ಏಕಾಂತ ಮಾಡು ಹೋಗು. ನಾನೇ ಅದು ತಪ್ಪುತ್ತೆ. ಅದು ಎಲ್ಲೋ ಬೆಟ್ಟದ ಹತ್ರನೋ ಏಕಾಂತವಾಗಿ ಬಯಲಿನಲ್ಲಿ ಎಲ್ಲಾ ತೋಟದಲ್ಲೋ ಎಲ್ಲೋ ಗದ್ದೆಲ್ಲೋ ಎಲ್ಲ ಆರಾಮಾಗಿ ಕುತ್ಕೋ ಒಂದ್ ಸ್ವಲ್ಪ ಹೊತ್ತು. ಆಗ ತಾನೇ ಮನಸ್ಸು ಪ್ರಶಾಂತ ಆಗತ್ತೆ. ಯಾವಾಗ ನಮ್ಗೆ ಅಪ್ಪೋರ್ ಅದ್ ಹೇಳ್ತಿದ್ರು, ವಿಪರೀತವಾಗಿ ನಿಮ್ಗೆ ದುಃಖ ಆಗಿದೆ, ಕಾಮಕ್ರೋಧಾದಿಗಳ ದಾಳಿ ಆಗಿದೆ ಅಲ್ಲ, ಸ್ವಲ್ಪ ಬಯಲಿನ ಕಡೆ ಹೋಗ್ಬೇಕಂತೆ, ಬಯಲಿನ ಕಡೆ ಲಕ್ಷ್ಯ ಕೊಡು, ಆಗ ತಾನೇ ಮನಸ್ಸು ಸಮಾಧಾನ ಆಗತ್ತೆ ಅಂತ. ಯಾವಾಗ ಮನಸ್ಸು ದೊಡ್ಡದರ ಕಡೆ ಹೋಗ್ತಾ ಹೋಗುತ್ತೆ, ದೊಡ್ಡದನ್ನ ಭಾವಿಸ್ತಾ ಹೋಗುತ್ತೆ, ಈ ಸಣ್ಣದ ಕಡಿಮೆ ಆಗ್ಬಿಡತ್ತೆ. ಮನೆಯಲ್ಲೇ ನಿನಗೆ ವಿಪರೀತ ಯಾರ್ ಜೊತೆನೋ ಬಹಳ ಕೋಪ ಬಂದಿರತ್ತೆ, ಜಗಳ ಆಡಿರ್ತೀಯ, ಒಂದ್ ಸ್ವಲ್ಪ ಆಚೆ ಹೋಗ್ಬಾ ಅಂತಾರೆ. ಒಂದ್ 5 ನಿಮಿಷ ಆಚೆ ಹೋದ ತಕ್ಷಣ ಮನಸ್ಸು ಪ್ರಶಾಂತ ಆಗತ್ತಲ್ಲ, ಅದ್ರದ್ದು ಸ್ವಲ್ಪ ಪರಿಣಾಮ ಆಗತ್ತಲ್ಲ. ಆದ್ರೆ ನಾನು ಹೋಗಲ್ಲ, ಅಲ್ಲೇ ಇದ್ದು ಅವ್ರು ವಾಪಸ್ ಅದು ಉತ್ತರ ಹೇಳಿ ಅದನ್ನ ಸರಿ ಮಾಡಿ ನಾನ್ ಸರಿ ಅಂತ ಪ್ರೂವ್ ಮಾಡಿ ಆದ್ರೆ ಏನ್ ಮಾಡಿದ್ರು ಬಿಡೋದಿಲ್ಲ. ಹಂಗಾಗಿ ದುಃಖಿ ಆಗ್ತೀನಿ ನಾನು. ಅದಕ್ಕೆ ಮನೆನ ಸ್ವಲ್ಪ ಬಿಡ್ಬೇಕು. ಮನೆ ವಾತಾವರಣದಲ್ಲಿ ಬರೀ ಅದೇ ಮಾತುಗಳು, ದೇಹಾಭಿಮಾನ ಮಾತುಗಳೇನೆ. ಯಾವಾಗ್ಲಾದ್ರೂ ಪ್ರಕೃತಿಯ ಬಗ್ಗೆ, ದೇವರ ಬಗ್ಗೆ ಆತ್ಮಚಿಂತನ ಮನೆಯಲ್ಲಿ ಯಾವಾಗ್ಲಾದ್ರೂ ನಡೆಯಕ್ ಸಾಧ್ಯನಾರು ಇದ್ಯಾ? ಅದಕ್ಕೆ ಸ್ವಲ್ಪ ಸತ್ಸಂಗ ಈ ರೀತಿ ಎಲ್ಲ ಬಂದ್ರೆ ಮನಸ್ಸು ತಾನೇ ದೊಡ್ಡದಾಗ್ತಾ ಹೋಗುತ್ತೆ. ಅದನ್ನ ಇಲ್ಲಿ ಮನಸ್ಸನ್ನ ಹೇಗೆ ಭಾವಿಸೋದು, ದೊಡ್ಡದನ್ನ ಹೇಗೆ ಯೋಗವನ್ನಾಗಿ ಮಾಡೋದು, ಮನಸ್ಸು ದೊಡ್ಡದನ್ನ ಭಾವಿಸ್ತಾ ದೊಡ್ಡದಾಗ್ತಾ ಹೋಗ್ತಾ ಆ ಬ್ರಹ್ಮ ವಸ್ತುವಿನಲ್ಲಿ ತಾನೇ ಇಲ್ದೇ ಇರೋ ಹಾಗಾಗತ್ತೆ. ಮೊದಲು ಮನಸ್ಸಿಗೆ ಈ ರೀತಿ ಸಾಧನವನ್ನ ಮಾಡೋದು. ಅದು ವಿಪರೀತ ವಾಸನೆಗಳಿಂದ ಕೂಡಿರೋದ್ರಿಂದ ಮೊದಲು ನಾನಲ್ಲ ಅಂದ್ರೆ ಅದು ಕೇಳೋದಿಲ್ಲ. ನಾನಲ್ಲ ಯಾವ ಮನಸ್ಸು ನನಗ್ ತೊಂದರೆ ಕೊಡ್ತಿದ್ಯೋ ಅಲ್ಲೇ ಇದ್ದು ಅಲ್ಲೇ ಅದನ್ನ ಅಲ್ಲ ಅನ್ನೋದಕ್ ಬಹಳ ಕಷ್ಟ. ಅದು ಸ್ವಲ್ಪ ವಿವೇಕ ಬಂದು ಅದಕ್ಕೊಂದು ಸಮಾಧಾನ ಬಂದು ಆ ಏಕಾಗ್ರತೆ ಬಂತು, ಅವಾಗ ನಾನಲ್ಲ ಅಂತದನ್ನ ಕೈ ಬಿಡ್ಬೋದು. ಈ ಒಂದು ಕೋಲ್ ಇಟ್ಕೊಂಡು ಆ ಕಡೆ ಆರ್ತಿವಲ್ಲ, ಅದು ಕೋಲದ ಆಟ ಇದೆಯಲ್ಲ, ಮೊದಲು ಅದನ್ನ ಇಟ್ಕೊಳ್ಳೋದು, ನಂತರ ಅದನ್ನ ಈ ಕಡೆ ಬಿಸಾಕಿ ನಾವು ಆ ಕಡೆ ಹೋಗೋದು. ಹಾಗಾಗಿ ಆ ಮನಸ್ಸಿಗೆ ಮೊದಲು ಏಕಾಗ್ರತೆ, ಪವಿತ್ರತೆ, ಒಂದು ಸಮಾಧಾನ ಬಂತು, ಆಗ ನಾನಲ್ಲ ಅಂತ ನಾವು ಅದನ್ನ ಹೇಳ್ಬೋದು. ಮುಂದೆ ನಾಳೆ ನೋಡಿ.
ಓಂ